ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿ ಬಹಳಷ್ಟು ಜನಕ್ಕೆ ಚಿರಪರಿಚಿತರು. ನೀವೇನಾದರೂ ಮೂಲ ಬೆಂಗಳೂರಿಗರಾಗಿದ್ದರೆ, ಹಳೆಯ ಬೆಂಗಳೂರಿನಲ್ಲಿ ನಿಮ್ಮ ಮನೆ ಇದ್ದರೆ ನೀವೆಲ್ಲರೂ ಕೂಡ ಇವ್ರ ಜೊತೆ ಮಾತಾಡಿರ್ತೀರಿ, ಇವ್ರ ಬಗ್ಗೆ ಕೇಳಿರ್ತೀರಿ, ಇವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಓದಿರ್ತೀರಿ. ಇವರಿಂದ ಬೆಳೆದಂತಹ ಕಲಾವಿದರು ಸಹಸ್ರಾರು. ಇವರಿಂದ ಆಶ್ರಯ ಪಡೆದೇ ಇರುವಂಥ ಕಲಾವಿದರು ಬಹುಶಃ ಕರ್ನಾಟಕದಲ್ಲಿ ಯಾರೂ ಇಲ್ವೇನೋ ಅಂತ ಅನಿಸುತ್ತೆ. ಆದರೆ ಈ ಕೋವಿಡ್ ಮಹಾಮಾರಿ ಇಡೀ ವಿಶ್ವಕ್ಕೆ ಆವರಿಸಿದ ನಂತರ ಇವರು ಮಾಡ್ತಾ ಇರುವಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಯಾರವರು, ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಒಂದು ವಿಟಿ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆನೇ ಮಾತುಕತೆ ನಡೆಸ್ತೀನಿ. ರವಿ ಕಾಣತನ್ನ ಕವಿ ಕಂಡ, ಕವಿ ಕಾಣತನ್ನ ಕಲಾವಿದ ಕಂಡ ಅನ್ನೋ ಮಾತಿದೆಯಲ್ವಾ, ಅದಕ್ಕೆಲ್ಲ ನಿದರ್ಶನವೇ ಈ ಸರಳ ಜೀವಿ ಡಾಕ್ಟರ್ ಅನನ್ಯ ರಾಘವೇಂದ್ರ. ಸಿನಿ ತಾರೆಯರು, ಕಿರುತೆರೆ ತಾರೆಯರೇ ಕಲಾವಿದರು ಅನ್ನೋ ಕಲ್ಪನೆ ಇರೋ ಇಂದಿನ ದಿನಗಳಲ್ಲೂ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಕಲಾ ಪ್ರಕಾರಗಳ ಕಲಾವಿದರ ಜೀವನಕ್ಕಾಗಿ ಮಿಡಿಯುತ್ತೆ ಇವರ ಜೀವ. ಕರುನಾಡ ಜನಜೀವನದ ರಾಯಭಾರಿಗಳಂತಿರೋ ಆ ಕಲಾವಿದರ ಬಾಳಲ್ಲಿ ಭರವಸೆಯ ಬೆಳಕು ತುಂಬಿರೋದೇ 25 ವರ್ಷಗಳ ಹಿಂದೆ ಇವರು ಸ್ಥಾಪಿಸಿರೋ ಅನನ್ಯ ಸಂಸ್ಥೆ. ಕೊರೋನಾ ಹೊಡೆತಕ್ಕೆ ಇಡೀ ಜಗತ್ತು ಸಂಕಷ್ಟಕ್ಕೆ ಸಿಲುಕಿದೆ. ಸದ್ಯ ಅನೇಕ ಬಡವರಿಗೆ 10 ದಾನಿಗಳು ಉದಾರ ಹಸ್ತದ ಸಹಾಯ ಮಾಡ್ತಿದ್ದಾರೆ. ಆ ನೆರವು ಪಡೆಯುವುದಕ್ಕೂ ಹಲವು ಸ್ವಾಭಿಮಾನಿ ಮನಸ್ಸುಗಳು ಒಪ್ಪೋದಿಲ್ಲ. ಅಂತೋರ ಪೈಕಿ ಕಲಾವಿದರೇ ಹೆಚ್ಚು. ಹಾಗೆ ಸಂಕಷ್ಟದಲ್ಲಿರೋ 1000ಕ್ಕೂ ಹೆಚ್ಚು ಸ್ವಾಭಿಮಾನಿ ಬಡ ಕಲಾವಿದರ ಪಾಲಿಗೆ ಸಾಕ್ಷಾತ್ ದೇವರಂತೆ ಪ್ರತ್ಯಕ್ಷರಾಗಿದ್ದಾರೆ ಡಾಕ್ಟರ್ ಅನನ್ಯ ರಾಘವೇಂದ್ರ. ಯಾಕಂದ್ರೆ ಅಂತ ಬಡ ಕಲಾವಿದರ ಖಾತೆಗೆ ನೇರವಾಗಿ 10 ರಿಂದ 20 ಸಾವಿರ ರೂಪಾಯಿಗಳ ಡೆಪಾಸಿಟ್ ಮಾಡಿದ್ದಾರೆ. ಈ ಮೂಲಕ ಆ ಸ್ವಾಭಿಮಾನಿ ಜೀವಗಳು ಯಾರೊಬ್ಬರ ಮುಂದೆ ಕೈಯೊಡ್ಡದಂತೆ ನೋಡಿಕೊಂಡಿದ್ದಾರೆ. ಕೇವಲ ದುಡ್ಡು ಹಾಕಿರೋದಷ್ಟೇ ಅಲ್ಲ, ಕಲಾವಿದರು ಕಾಯಿಲೆಗೆ ತುತ್ತಾದ್ರೆ ಅನನ್ಯ ಆರೋಗ್ಯಧಾರ ಮೂಲಕ ಚಿಕಿತ್ಸೆ ವೆಚ್ಚವನ್ನು ಭರಿಸಿದ್ದಾರೆ. ವಯಸ್ಸಾದ ಕಲಾವಿದರ ಮಾನಸಿಕ ಖಿನ್ನತೆಯಿಂದ ಬಳಲದಂತೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಆ ಮೂಲಕ ಅವರ ಜೀವನದಲ್ಲಿ ಉತ್ಸಾಹ ತುಂಬುವ ಕಾರ್ಯ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಸರ್ಕಾರ ಕಣ್ಮುಚ್ಚಿ ಕೂತಿರುವ ಕಡೆ ಇವರು ನೆರವಾಗಿದ್ದಾರೆ. ಪ್ರಸಕ್ತ ವರ್ಷ 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸಿ ಮದುವೆಗಳಲ್ಲಿ ವಾದ್ಯ ನುಡಿಸೋ ನಾದಸ್ವರ ಕಲಾವಿದರು, ಜಾನಪದ ಹಾಗೂ ಶಾಸ್ತ್ರೀಯ ಕಲಾವಿದರಿಗೆ ನೆರವಾಗಿದ್ದಾರೆ. ಆದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ಹಾಗೆ ಬದುಕಿದ್ದಾರೆ. ಇವರು ನಮ್ಮ ಬಾಹುಬಲಿ ಕಾರ್ಯಕ್ರಮದ ವಿಶೇಷ ಅತಿಥಿ ಅನ್ನೋದು ನಮಗೂ ಹೆಮ್ಮೆ. ಎಸ್, ಡಾಕ್ಟರ್ ಅನನ್ಯ ರಾಘವೇಂದ್ರ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಜನರು ಎಲ್ಲರೂ ಕೂಡ ನಿಮ್ಮನ್ನು ಗುರುತಿಸೋದು ಅನನ್ಯ ರಾಘವೇಂದ್ರ ಅಂತಾನೆ. ನಿಮ್ಮ ಸಂಸ್ಥೆ ನಿಮ್ಮ ಬದುಕಿನಲ್ಲಿ ಎಷ್ಟು ಚೇಂಜಸ್ ತಂದಿದೆ, ಅಥವಾ ನೀವು ಸಂಸ್ಥೆಗೆ ಎಷ್ಟು ಮುಡಿಪಾಗಿದ್ದೀರಿ ನಿಮ್ಮ ಜೀವನವನ್ನು ಅನ್ನೋದು ಈ ಹೆಸರಿಂದನೇ ಗೊತ್ತಾಗುತ್ತೆ ಅನ್ನುವಂಥದ್ದು. 25 ವರ್ಷದ ಅನನ್ಯ ಸಂಸ್ಥೆ. ಯಾವ ಕಲಾವಿದರು ಕೂಡ ಬಹುಶಃ ನಿಮ್ಮ ಕಣ್ಸೆರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅನನ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೇ ಇಲ್ಲ. ಎಷ್ಟೋ ಜನ ನೃತ್ಯ ಕಲಾವಿದರು, ಸಂಗೀತ ಕಲಾವಿದರು ಎಲ್ಲರೂ ಕೂಡ ತಮ್ಮ ಜೀವನವನ್ನು ನಿಮ್ಮ ಸಂಸ್ಥೆಯಿಂದ ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಹೇಳಿ, ಈ ಅನನ್ಯ ಜರ್ನಿ ಶುರುವಾಗಿತ್ತು ಹೇಗೆ? ಇದು ಸ್ವಲ್ಪ ವಿಚಿತ್ರ ಸನ್ನಿವೇಶದಲ್ಲಿ ಶುರು ಆದಂಥದ್ದು. ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಸಂಗೀತ, ಸಾಹಿತ್ಯ ಇವೆಲ್ಲವೂ ನನ್ನ ಆಸಕ್ತಿ ಇರೋವಂಥದ್ದಾಗಿತ್ತು. ಅದನ್ನು ನನ್ನ ಇನ್ಸ್ಟಿಟ್ಯೂಟ್ PhD ಮಾಡೋ ದಿನಗಳಿಗೂ ಮುಂದುವರಿಸಿದ್ದೆ. ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ ಅಥವಾ ಅದೇ ರೀತಿಯ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಕೆಲಸ ಮಾಡೋವಂಥದ್ದು. ನಂತರದಲ್ಲಿ ಇಂಡಸ್ಟ್ರಿ ಪ್ರಾರಂಭಿಸಿ ಇದೇ ಕೆಲಸವನ್ನು ಮುಂದುವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಅಣ್ಣ ಆಗಬೇಕಾದಂಥ ಪ್ರಸನ್ನ, DC ಪ್ರಸನ್ನ ಅಂತಲೂ ಕರೀತಾರೆ, ಅಥವಾ ನಾಟಕದ ಪ್ರಸನ್ನ ಅಂತ, ಅವನು ಬಂದು ನನಗೆ ಹೇಳಿದೆ, ನೀನೇ ಒಂದು ಸಂಸ್ಥೆ ಹುಟ್ಟಾಕು, ಅಟ್ಲೀಸ್ಟ್ ನಿನ್ನ ಬೇಕು ಬೇಡುಗಳನ್ನು ಅಲ್ಲಿ ಹೇಳಿಕೊಂಡು ಅದ್ರ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಹಣ ಕೊಡೋದ್ರಿಂದ ಅದರಲ್ಲೇನಿದೆ, ಯಾರು ಬೇಕಾದ್ರೂ ದುಡ್ಡಿರೋರು ಹಣ ಕೊಡ್ತಾರೆ, ಕೆಲಸ ಮಾಡೋದು ಕಲಿ ಅಂತ. ಇದು 25 ವರ್ಷದ ಹಿಂದೆ. ಆಗಷ್ಟೇ ನನ್ನ ಕೈಗಾರಿಕೆ ಕೂಡ ಒಂದು ಹಂತ ಮುಟ್ಟಿದ್ದು ನನಗೆ ಒಂದಷ್ಟು ಸಮಯ ಸಿಕ್ಕತ್ತೆ ಅಂತ ಅನಿಸಿತ್ತು. ಹಾಗಾಗಿ ಅದನ್ನು ಶುರು ಮಾಡಿದ್ದು.
ಶುರು ಮಾಡಿದಾಗ ಕಾರ್ಯಕ್ರಮಗಳನ್ನು ಬೇರೆ ಕಡೆ ಮಾಡ್ತಿದ್ದುದು. ಆಮೇಲೆ ಅದೇ ಸಂದರ್ಭದಲ್ಲಿ ಮನೆ ಕಟ್ಟುವಾಗ ಮನೆಯಲ್ಲಿಯೇ ಒಂದು ಭಾಗವನ್ನು ಆಡಿಟೋರಿಯಮ್ ಆಗಿ ಮಾಡಿದ್ವಿ, ಒಂದು 120 ಜನ ಕೂಡುವಂಥದ್ದು. ನಂತರದ್ದು ಎಲ್ಲವೂ ಇತಿಹಾಸ ನಡ್ಕೊಂಡು ಬಂದಿದೆ. ಹಾಗೆಯೇ ಪೂರಕವಾಗಿ ಬೇಕಿರುವಂಥ ಎಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಅಥವಾ ಪುಸ್ತಕಗಳನ್ನು, ರೆಕಾರ್ಡಿಂಗ್ಗಳನ್ನು ಹೆಕ್ಕಿ ತೆಗೆದು ಇಡುವಂಥ ಒಂದು ಕೆಲಸ ಆಯಿತು. ಸಾಕಷ್ಟು ಹಿರಿಯ ತಲೆಮಾರಿನವರು ಅವರಲ್ಲಿದ್ದಂಥದ್ದನ್ನು ನನಗೆ ಕೊಡ್ತಾ ಬಂದರು. ಅದನ್ನು ಜೋಪಾನವಾಗಿ ಇಡಿಸುವಂಥದ್ದು ನನ್ನ ಜವಾಬ್ದಾರಿ ಆಯಿತು. ಹಾಗಾಗಿ ಒಂದು ಪುಸ್ತಕಾಲಯ ಹುಡುಕೋತು. ಅದನ್ನು ಮತ್ತೆ ಡಿಜಿಟೈಸ್ ಮಾಡೋದು, ಒಂದು ಕಡೆ ಸಂಗ್ರಹಿಸಿಡೋದು, ಜನಕ್ಕೆ ತಲುಪೋ ಹಾಗೆ ಮಾಡೋದು. ಈ ಥರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ಹುಡುಕೊಂಡು ಮಾಡೋವಂಥ ಒಂದು ಸಂದರ್ಭ ಒದಗಿ ಬಂತು. ನಡ್ಕೊಂಡು ಹೋಗ್ತಾಯಿದೆ. ಹೊಸದು ಸಿಕ್ಕತ್ತೆ, ಕಾಣುತ್ತೆ, ಬೇಕು ಬೇಡುಗಳು ಗೊತ್ತಾಗುತ್ತೆ. ಯಾವುದು ಬೇಕೋ ಅದನ್ನು ಆರಿಸ್ಕೊಂಡು ಮಾಡೋದು. ಇಲ್ಲಿ ಒಂದಿರುತ್ತೆ, ನಮ್ಮ ಮಿತಿಗಳು ಇದೆ. ಶಕ್ತಿ ಇರೋ ಹಾಗೆ ಮಿತಿಯೂ ಇರುತ್ತೆ. ಆದಷ್ಟು ನಾನು ನನ್ನ ಮಿತಿ ಒಳಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಕ್ತಿಯ ಸಾಮರ್ಥ್ಯವನ್ನು ತೋರಿಸೋದು ಬೇಕಾಗಿರೋದಿರಲಿಲ್ಲ. ಹಾಗೆ ಭಾಳ ಚೆನ್ನಾಗಿ ಹೇಳಿದ್ರಿ. ನಡ್ಕೊಂಡು ಹೋಗ್ತಾ ಇದೆ ಅಂತ ಭಾಳ ಸಿಂಪಲ್ ವೇಲಿ ಹೇಳ್ತಾ ಇದ್ದೀರಿ. ಆದರೆ ಬಹುಶಃ ಕಾರ್ಯಕ್ರಮವನ್ನು ನೋಡ್ತಾ ಇರೋವಂಥ ಭಾಳಷ್ಟು ಜನ ವೀಕ್ಷಕರಿಗೆ VT ನೋಡ್ತಿದ್ದ ಹಾಗೆಯೇ ಗೊತ್ತಾಗಿರುತ್ತೆ. ನಿಮ್ಮಿಂದ ಪೋಷಣೆಗೊಂಡಂತಹ ರಸಿಕರು, ಕಲಾವಿದರು ಭಾಳಷ್ಟು ಜನ ಇರುವಂಥದ್ದು. ಕೋವಿಡ್ ಮಹಾಮಾರಿ ಇಡೀ ವಿಶ್ವದಲ್ಲಿ ಅಪ್ಪಳಿಸಿದಾಗ ಎಲ್ಲರ ಬಗ್ಗೆನೂ ನಾವು ಯೋಚನೆ ಮಾಡಿದ್ವಿ. ಆದರೆ ಮನುಷ್ಯನ ಮನಸ್ಸಿಗೆ ಮುದ ಕೊಡುವಂತಹ ಸಂಗೀತ, ನೃತ್ಯ, ಇದನ್ನು ಹೊರಗಡೆ ತರುವಂತಹ ಕಲಾವಿದರು, ಇವ್ರ ಬಗ್ಗೆ ಸರ್ಕಾರಗಳು ಕೂಡ ಎಲ್ಲೋ ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡ್ತು. ಆದರೂ ಕಲಾವಿದರಾದರೂ ಕೂಡ ಅದು ಕೇವಲ ಒಂದು ವರ್ಗಕ್ಕೆ ಸೀಮಿತ ಆಯಿತು. ಆಯಾ ವರ್ಗದ ಜನರು ಆಯಾ ಕಲಾವಿದರಿಗೆ, ಅವರು ಸಿನಿಮಾದವರು ಸಿನಿಮಾ ಕಲಾವಿದರಿಗೆ ಆಗಿರಬಹುದು, ನಾಟಕದವರು ಕೆಲವರು ನಾಟಕದ ಕಲಾವಿದರಿಗೆ ಒಂದಿಷ್ಟು ಸಹಾಯ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು ಇವರೆಲ್ಲರನ್ನೂ ಕೂಡ ಸರ್ಕಾರವನ್ನು ಆದಿಯಾಗಿ ಯಾರೂ ಕೂಡ ನೆನೆಸ್ಕೊಳ್ಳಿಲ್ಲ. ಕೇವಲ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮಲ್ಲಿ ಅವ್ರ ಬಗ್ಗೆ ಅವರ ಕಾನ್ಸರ್ಟನ್ನು ಮಿಸ್ ಮಾಡ್ತಾ ಇದ್ದೀವಿ ಅಂತ ಹಾಕಿದ್ದು ಬಿಟ್ಟರೆ ಅವರು ಇವತ್ತಿನ ದಿನ ಹೇಗಿದ್ದಾರೆ, ಅವರ ಪರಿಸ್ಥಿತಿ ಏನಿದೆ ಅನ್ನೋದು ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಬಹುಶಃ ಕಲೆಯನ್ನೇ ಜೀವಿಸ್ತಾ ಇರೋ ನಿಮಗೆ ಅವರ ಕಷ್ಟಗಳು ಅರ್ಥ ಆಯಿತು ಅಂತ ಅನಿಸುತ್ತೆ. ಸುಮಾರು 100 ಕಲಾವಿದರಿಗೆ ಇಂಥ ಸಂದರ್ಭದಲ್ಲಿ ನೀವು ನೆರವಾಗಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಈ ಒಂದು ಹೆಮ್ಮಾರಿ ಕಾಣಿಸ್ಕೊಂಡಾಗ, ಇನ್ನು ಅದು ಅಮೇರಿಕಾ ಅಲ್ಲೆಲ್ಲ ಕಾಣಿಸ್ಕೊಂಡು ನಮ್ಮಲ್ಲಿ ಇನ್ನೂ ಬಂದಿಲ್ಲದೆ ಇದ್ದಾಗ ನಾವೆಲ್ಲರೂ ನಮಗೇನು ಆಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇದ್ವಿ. ಶುರು ಆದ ನಂತರ ಇದ್ದಕ್ಕಿದ್ದ ಹಾಗೆ ನಮ್ಮ ಕಾರ್ಯಕ್ರಮಗಳು ಒಳಗೊಂಡು ನಿಲ್ಲಿಸಿದಾಗ ಒಂದು ರಾತ್ರಿ ಕೆಟ್ಟ ಕನಸಿನೊಂದಿಗೆ ಎದ್ದೆ. ಏನು ಎಲ್ಲ ಪ್ರಪಂಚ ನಿಶ್ಶಬ್ದವಾಗಿಬಿಟ್ಟಿದೆ, ಎಲ್ಲೂ ಏನೂ ಇಲ್ಲ. ನಾನು ಒಬ್ಬನೇ ಎಲ್ಲೋ ಒಂದು ಬಯಲು ಸೀಮೆಯಲ್ಲಿ ಬಯಲು ಪ್ರದೇಶದಲ್ಲಿ ಓಡಾಡ್ತಾ ಇದ್ದೇನೆ. ಆವಾಗ ಹೆದರಿ ಎದ್ದೆ, ಬೆವರಿ ಎದ್ದದ್ದು. ನೋಡಿದ್ರೆ ಯಾವ ಸಂಗೀತ ಇಲ್ಲ, ಯಾವ ನೃತ್ಯ ಇಲ್ಲ, ಏನು ಜೀವಕಳಿಯೇ ಇಲ್ಲದಂಥ ಒಂದು ದೃಶ್ಯ ಇದ್ದಾಗಿತ್ತು. ನಂತರ ಆಮೇಲೆ ನಿದ್ದೆ ಬರಲಿಲ್ಲ. ನಾ ಹೆದರಿಕೆಯಿಂದಲೇ ನಿದ್ದೆಯೇ ಬರಲಿಲ್ಲ. ದೆನ್ ಅವಾಗ ಯೋಚನೆ ಮಾಡೋಕ್ಕೆ ಪ್ರಾರಂಭಿಸಿದಾಗ ಆಗ ಇದ್ದಂಥ ಪರಿಸ್ಥಿತಿಯಲ್ಲಿ ಈ ರೋಗದ ಕುರಿತಾಗಿ ಗ್ರಾಫನ್ನು ನೀವು ಹಾಕೋತಾ ಹೋದರೆ ಕಡೆಯಲ್ಲಿ ಪ್ರಪಂಚ ಹಾಗೆ ಆಗುತ್ತೆ ಅನ್ನೋ ಹಾಗೆ ಅನ್ನಿಸ್ಬಿಡ್ತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ಸಾಕಷ್ಟು ನೋವಿರುವಂತಹ ನರಳುವಂತಹ ಜನಗಳು ಕಾಣ್ತಾ ಹೋದರು. ನಾನು ಯೋಚನೆ ಮಾಡಿದ್ದು ಸಹಜವಾಗಿ ನಾನು ಒಂದು ರೀತಿಯಲ್ಲಿ ಕಲಾವಿದರು ಹಾಗೂ ಕಲೆಯೊಂದಿಗೆ ಬಹಳ ಒಡನಾಟ ಇದ್ದಿದ್ದರಿಂದ ಆ ಕ್ಷೇತ್ರದಲ್ಲಿ ಏನಾಗ್ಬೋದು ಅನ್ನುವ ಯೋಚನೆ ಬಂತು. ನಂತರ ಬೆಳಗಾಗೋತ್ಲು ತಕ್ಷಣ ನಾನು ಕೆಲವು ಸ್ನೇಹಿತರಿಗೆ ಫೋನ್ ಮಾಡಿದೆ. ಅದರಲ್ಲಿ ಯಾವ ಥರದವರು ಭಾಳ ಸಮೃದ್ಧವಾಗಿದ್ದು ಮನೆಯಲ್ಲಿ ಆಸ್ತಿ ಪಾಸ್ತಿ ಇರೋರಂಥವ್ರು, ಚೆನ್ನಾದ ಕಚೇರಿಗಳನ್ನು ನೀಡ್ತಾ ಸಾಕಷ್ಟು ಆದಾಯ ಇದ್ದರು, ಆಸ್ತಿ ಇಲ್ಲದಿದ್ದರೂ ಆದಾಯ ಇದ್ದರೂ ಕೂಡ ಕಚೇರಿಗಳು ನಿಂತರೆ ತಮಗೇನು ಕಷ್ಟ ಆಗುತ್ತೆ ಅಂತ ನಂಬಿದಂಥವ್ರು, ಇನ್ನು ಜೀವನವೇ ನಿಂತು ಹೋಗುತ್ತೆ ಅನ್ನೋಂಥ ಇನ್ನೊಂದು ವರ್ಗ. ಸೊ ಎಲ್ಲ ವರ್ಗದಲ್ಲೂ ಒಂದು ರೀತಿಯ ಬೆಂಬಲ ಬೇಕಿದೆ ಅನ್ನೋಂಥವ್ರು ಕಂಡದ್ದು. ಅದು ಒಂದಷ್ಟು ಸರ್ವೆ ಮಾಡಿದೆ. ಸಾಕಷ್ಟು ಕಲಾವಿದರನ್ನು, ನನ್ನ ಇತರೆ ಸ್ನೇಹಿತರುಗಳನ್ನು, ಅಂದರೆ ಕಲೆಯಲ್ಲಿ ಆಸಕ್ತಿ ಉಳ್ಳಂಥ ಕೈಗಾರಿಕೋದ್ಯಮಿಗಳು ಹೀಗೆ ಮಾತಾಡಿಸಿದಾಗ ಆವಾಗ ಬಂದದ್ದು, ಹೇಗೂ ನಾವು ಸಂಗೀತಕ್ಕಾಗಿ ಇದಕ್ಕಾಗಿ ನಮ್ಮ ವೈಯಕ್ತಿಕವಾಗಿ ಕೈಗಾರಿಕೆಯಿಂದ ಒಂದಷ್ಟು ಹಣ ಎತ್ತೇ ಇಡ್ತೇವೆ. ಅದನ್ನು ಈಗ ಈ ಸಂದರ್ಭದಲ್ಲಿ ಅವ್ರಿಗೆ ಉಪಯೋಗ ಕೊಟ್ಟರೆ ಭಾಳ ಒಳ್ಳೆಯದಾಗತ್ತೆ ಅಂತ ಅನಿಸಿ ಹೇಗೆ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಕೆಲವು ಕಲಾವಿದರೊಂದಿಗೆ ಚರ್ಚಿಸಿ ಈ ರೀತಿಯ ಹೆಸರುಗಳು ಯಾರಿಗೆ ಬೇಕಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿದ್ವಿ.
ಅಲ್ಲಿ ಬಹಳ ಒಂದು ಒಳ್ಳೆಯ ಗುಣ ಕೆಲವು ಕಲಾವಿದರಲ್ಲಿ ಕಂಡುಬಂದದ್ದು, ನಾವು ಈ ಥರ ಮಾಡ್ತಿದ್ದೇವೆ, ನಿಮಗೆ ನೆರವು ಬೇಕಾ ಅಂದರೆ, ಇಲ್ಲ ನನಗೆ ಇನ್ನೂ 4-6 ತಿಂಗಳು ತಡ್ಕೊಳ್ಳುವ ಶಕ್ತಿ ಇದೆ, ನನಗಿಂತ ಕಷ್ಟದಲ್ಲಿರೋರಿಗೆ ಕೊಡಿ ಅಂತ ಹೇಳಿದವರು ಭಾಳ ಕಲಾವಿದರಿದ್ದಾರೆ. ನಾನೇ ನನ್ನ ದಡ್ಡತನದಿಂದ ಕೆಲವ್ರಿಗೆ 2 ಸಾರಿ ಕಳಿಸಿದ್ದೆ ಹಣ. ಅವರು ನನಗೆ ತಕ್ಷಣ ಫೋನ್ ಮಾಡಿ, ನೀವು ಯಾಕೋ ಮರೆತು 2 ಸರ್ತಿ ಕಳಿಸಿದ್ದೀರ ಅನಿಸುತ್ತೆ, ಇನ್ನೊಂದನ್ನು ನಾನು ವಾಪಸ್ ಕಳಿಸ್ತೇನೆ ಅಂತ. ಇಂಥ ಮುಗ್ಧ ಸ್ವಭಾವದ ಕಲಾವಿದರು ಬಹಳ ಇದ್ದಾರೆ. ನೀವು ಸಹಾಯ ಮಾಡಬೇಕಂತಿದ್ರೆ ಒಂದು ಸಹಾಯ ಬೇಕಿರೋ ಅಂಥವ್ರು, ಇನ್ನೊಂದು ಈ ರೀತಿ ಮುಗ್ಧತನವನ್ನು ಉಳಿಸ್ಕೊಂಡಿರೋರು. ಯಾಕಂದರೆ ಅಂಥವ್ರು ಯಾರದೋ ಜೋಬಿಗೆ ಕೈ ಹಾಕಿ ದುಡ್ಡು ಖಂಡಿತ ತೊಗೊಳ್ಳಲ್ಲ. ಸೊ ವಿ ನೀಡ್ ಟು ಸ್ಟ್ಯಾಂಡ್ ಬೈ ದೆಮ್, ಅವ್ರಿಗಾಗಿ ನಾವು ಮಾಡಬೇಕು ಅನ್ನೋಂಥದ್ದು. ಸೊ ಅಲ್ಲಿಂದ ಅದು ಪ್ರಾರಂಭ ಆಯಿತು, ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ್ಯಂಡ್ ಮೊದಲನೇದಾಗಿ ಈ ಥರದ್ದು ಯಾವುದೇ ಸಂಸ್ಥೆ ವೈಯಕ್ತಿಕವಾಗಿ ಮಾಡೋಕ್ಕೆ ಹೊರಟಾಗ ನೀವೇನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಹಾಗಾಗಿ ನಾನು ನನ್ನಲ್ಲಿರುವ ಹಣವನ್ನೆಲ್ಲ ಇಟ್ಬಿಟ್ಟು ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ತೋರಿಸ್ದೆ, ಪಾಸ್ಬುಕ್ ನೋಡಿ ಇಷ್ಟು ನಾನು ಹಣ ಹಾಕಿದ್ದೇನೆ, ಇನ್ನು ಮುಂದಿದ್ದು ಅದ್ರ ಮೇಲೆ ಮಾಡಬೇಕಾದ್ರೆ ನೀವೆಲ್ಲ ಕೊಡಬೇಕು ಅಂತಂದು. ಆದರೆ ನನಗೆ ನಂಬಕ್ಕಾಗದೇ ಇರೋವಂಥದ್ದು, ಇದನ್ನು ನಾನು ಪಬ್ಲಿಸೈಸ್ ಮಾಡಿದ್ದು ಒಂದು ಪತ್ರದ ಮುಖಾಂತರ, ಅದು ಫೇಸ್ಬುಕ್ಕಲ್ಲಿ, ಬೇರೆ ಎಲ್ಲೂ ಹಾಕಿಲ್ಲ, ಯಾರನ್ನೂ ಕೇಳಿಲ್ಲ. ಆದರೆ ಇವತ್ತಿಗೂ ಹಣ ಹರಿದು ಬರ್ತಾಯಿದೆ. ಅದೊಂದು ನನಗೆ ಜನಗಳಿಗೆ ಅವರು ಕೂಡ ತಾವು ಮಾಡಬೇಕಂತ ಅನಿಸಿರುತ್ತೆ, ಅದರ ದಾರಿ ಗೊತ್ತಿರೋದಿಲ್ಲ. ಇದರಲ್ಲಿ ನನಗೆ ಬಹಳ ಒಂದು ಮುದ ಕೊಟ್ಟಂಥದ್ದು ಅಂದರೆ ಬೆಂಗಳೂರಿನ ಗಾಯನ ಸಮಾಜ, ಭಾಳ ಅತಿ ಪ್ರತಿಷ್ಠಿತ ಹಾಗೂ ದೊಡ್ಡ ಸಂಸ್ಥೆ. ಅವರು ಕೂಡ ಫೋನ್ ಮಾಡಿ, ನೀವು ಹೇಗೂ ಮಾಡ್ತಿದ್ದೀರಾ, ನಾವು ಬೇರೆ ಕೊಡೋದ್ರ ಬದಲು ನಿಮಗೆ ಹಣ ಕೊಟ್ಬಿಡ್ತೇವೆ, ನೀವೇ ಹಂಚಿ ಅಂಥೇಳಿ ತಕ್ಷಣವೇ ಅವರು ಹಣ ಸಂದಾಯ ಮಾಡಿದ್ರು. ಹೀಗೆ ಅಭೂತಪೂರ್ವ ಪ್ರತಿಕ್ರಿಯೆ ಜನಗಳಿಂದ, ಕಲಾ ರಸಿಕರಿಂದ, ಕೆಲವು ಕಲಾವಿದರಿಂದ, ಚೆನ್ನಾಗಿರುವಂಥ ಅದೇ ಹೇಳಿದ್ರೆ ಆಸ್ತಿ ಇದ್ದು ಚೆನ್ನಾಗೂ ಇರುವಂಥ ಕಲಾವಿದರು, ಅವ್ರುಗಳು ದುಡ್ಡು ಕೊಡ್ತಾ ಇದ್ದಾರೆ. ಸೊ ಹೀಗೆ ಪ್ರಾರಂಭ ಈಗ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ ಜವಾಬ್ದಾರಿ ಇರೋದು ನಮಗೆ ಯಾರಿಗೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ಕಂಡು ಹಿಡಿದು ಅವರಿಗೆ ತಲುಪುವಂಥ ವ್ಯವಸ್ಥೆ ಮಾಡೋದು, ಹಾಗೆ ನಡ್ಕೊಂಡು ಮಾಡ್ತಾ ಇದ್ದೇವೆ. ಈಗ ನಮ್ಮ ಗುರುಗಳಾದ ಸಾಶಿ ಮರಳಯ್ಯನವರು ಯಾವಾಗಲೂ ಹೇಳೋದು, ಕಲೆ ಕಸಬಾಗಬೇಕು, ಕಸಬಾದರೆ ಮಾತ್ರ ಕಲೆ ಬೆಳೆಯೋದಕ್ಕೆ ಸಾಧ್ಯ ಅನ್ನೋಂಥದ್ದು. ಆದರೆ ಇತ್ತೀಚೆಗೆ ಒಂದು ಕಡೆ ಕಲೆನ ವ್ಯಾಪಾರ ಮಾಡ್ಕೊಂಡಿರುವಂಥ ಭಾಳಷ್ಟು ಕಲಾವಿದರನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದರ ಜೊತೆಗೆ ಕಲೆನ ಬೆಳೆಸಬೇಕು ಅಂತ ತಮ್ಮ ಜೀವನಕ್ಕೋಸ್ಕರ ಕಲೆಯನ್ನು ತೆಗೆದುಕೊಂಡು ಅದರಲ್ಲೇ ಮುಳುಗಿರುವಂಥ ಭಾಳಷ್ಟು ಜನ ಕಲಾವಿದರನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಒಂದು ದೊಡ್ಡ ಶೋಚನೀಯ ಸಂಗತಿ ಏನು ಅಂತಂದರೆ, ಕಲಾವಿದರು ಶುರುವಿನಲ್ಲಿ ಒಂದು ಹುರುಪಿರುತ್ತೆ, ಶುರು ಮಾಡ್ತಾರೆ. ಆದರೆ ಕಚೇರಿಗಳನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥ ಭಾಳಷ್ಟು ಜನ ಕಲಾವಿದರಿಗೆ ಅವರು ಸರ್ಕಾರದ ಯಾವುದೇ ಯೋಜನೆಗಳ ಅಡಿಯಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ವಾರ್ಷಿಕವಾಗಿ ಅವರಿಗೆ ಸರ್ಕಾರ ನಿಗದಿ ಮಾಡಿರುವಂಥ ಒಂದು BPL ಕಾರ್ಡಿನ ಇದಕ್ಕಿಂತ ಹೆಚ್ಚೇ ಇರುತ್ತೆ. ಆದರೆ ಅದು ವರ್ಷ ಪೂರ್ತಿ ಬರುತ್ತಾ, ತಿಂಗಳಿಗೆ ಇಂತಿಷ್ಟು ಅಂತ ಬರುತ್ತಾ, ಸಂಬಳ ಅಂತ ಬರುತ್ತಾ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಕೇವಲ ಕಲಾವಿದರ ಸಂಭಾವನೆ ಕೇಳಿದ ತಕ್ಷಣ ಜನರ ಕಣ್ಣು ಅರಳುತ್ತೆ ಹೊರತು, ಆದರೆ ಅದು ವರ್ಷ ಪೂರ್ತಿ ಬರುತ್ತಾ ಇಲ್ವಾ ಅನ್ನೋದು ಗೊತ್ತೇ ಇಲ್ಲ ಅನ್ನೋಂಥದ್ದು. ಇದ್ರ ಬಗ್ಗೆ ವಿಮರ್ಶೆ ನಡೆಸೋದಾದರೆ, ಇಲ್ಲ, ಒಂದು ಮೊದಲನೇದು ಯಾರೇ ಆಗಲಿ ತಿಳ್ಕೊಳ್ಬೇಕಾದ್ದು, ನಾನು ಹೇಳಿದ ನನ್ನ ಕನಸಿನ ಅನುಭವ, ಒಂದು ವೈಬ್ರೇಷನ್ ಸಮಾಜದಲ್ಲಿ ಇರಬೇಕು ಅಂದರೆ, ಒಂದು ಒಳ್ಳೆತನವೂ ಇರಬೇಕು ಅಂದರೆ ಕಲೆ ಮುಖಾಂತರ ಮಾತ್ರ ಸಾಧ್ಯ. ಅದು ನಾನು ನನ್ನ ಜಿಯಾಲಜಿನೋ ಕೆಮಿಸ್ಟ್ರಿನೋ PhD ಕಲಿತದ್ದನ್ನು ಹೇಳ್ತಾ ಹೋದರೆ ಎಷ್ಟು ಜನರ ಕಿವಿಗೆ ತಲೆಗೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಆದರೆ ನೀವೊಂದು ಸಾಪಾಸ ಹಾಡಿ ಸುಮ್ಮನೆ ಕೂತವರು ಕೂಡ ಅಂತ ಚೆನ್ನಾಗಿದೆ ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಏನು ಸಂಗೀತ ಗೊತ್ತಿಲ್ಲದಿದ್ದರೂ ಕೇಳೋಕ್ಕೆ ಶುರು ಮಾಡ್ತಾರೆ. ಹಾಗೆ ನೃತ್ಯವನ್ನು ನೋಡಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಕಲೆ ಬಗ್ಗೆ ಮಾಹಿತಿ ಬೇಕೇ ಇಲ್ಲ. ಮನಸ್ಸಿಗೆ ಆನಂದ ಕೊಡುವಂಥದ್ದು ಈ ಕಲೆಗಳು. ಅಲ್ಲೆಲ್ಲೋ ಒಂದು ಕಡೆಗೆ ನಮ್ಮ ಸಮಾಜ ಆಗಲಿ ಸರ್ಕಾರವಾಗಲಿ ನಾವು ಮಾಡ್ತಿಲ್ಲ ಅನ್ನೋದಕ್ಕಿಂತ ಗಮನ ಹರಿಸದೇ ಇರೋದು, ಅವರ ನೆರವಿಗೆ ಹೋಗುವಂಥದ್ದಾಗಲಿ ಅಥವಾ ಅವರನ್ನು ಸುಖವಾಗಿ ಇಡುವಂಥದ್ದು. ಈಗ ಸುಖ ಅಂತಂದಾಗ ಅದನ್ನು ಒಂದು ಬೇರೆ ಕೈಗಾರಿಕೆ ಜೊತೆಯಲ್ಲಿ ಹೋಲಿಸಬಾರ್ದು. ಅಲ್ಲಿ ಕೈಗಾರಿಕೆಯಲ್ಲಿ ದುಡ್ಡಿಗಾಗೆ, ನೀವು ಹೇಳಿದಾಗೆ ದುಡ್ಡಿಗಾಗೆ ಮಾಡೋವಂಥವ್ರು ಕಲೆಯಲ್ಲೂ ಇರ್ತಾರೆ, ಇಂಡಸ್ಟ್ರಿಗಳಲ್ಲೂ ಇರ್ತಾರೆ. ಆದರೆ ದುಡ್ಡಿಗಾಗಿ ಮಾಡದೇ ಇರೋರು ಇರ್ತಾರಲ್ಲ, ಕಲೆಯನ್ನು ತಮ್ಮಲ್ಲಿ, ಅದೇ ದೊಡ್ಡ ಆಸ್ತಿಯಾಗಿ ಇರುತ್ತೆ. ಅವರು ಆ ಆಸ್ತಿಯನ್ನು ಪರಿಗಣಿಸಿ ನಾವು ಅವರಿಗೆ ನೆರವು ನೀಡಬೇಕಾಗ್ತದೆ. ಅದನ್ನು ಪೋಷಿಸಿ ಅವರು ಸಮಾಜಕ್ಕೆ ನೀಡೋ ಹಾಗೆ ಮಾಡೋದು ಸರ್ಕಾರದ ಕರ್ತವ್ಯವೂ ಹೌದು, ಸಮಾಜದ ಕರ್ತವ್ಯವೂ ಹೌದು, ಸಮಾಜದಲ್ಲಿರುವ ಪ್ರತಿಯೊಬ್ಬರ ಕರ್ತವ್ಯವೂ ಹೌದು. ಅದು ಮಾಡಬೇಕಾಗ್ತದೆ. ಅದು ಅಲ್ಲಲ್ಲೇ ಆಗುತ್ತೆ. ಸಾಕಷ್ಟು ಕಲಾವಿದರೆ ಪರಸ್ಪರ ನೆರವು ಕೊಟ್ಟುಕೊಂಡು ಬೆಳೆದಂಥವರು ಇದ್ದಾರೆ. ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಪ್ರಾಯಶಃ ಅವರ
ಅಂದರೆ ಅದು ಅವರೊಂದು ಅದನ್ನು ಅವರ ಯೋಜನೆಗಳಲ್ಲಿ ಬಹಳ ದೊಡ್ಡದಾದ ಒಂದು ಯೋಜನೆ, ಕಲೆಯನ್ನು ನಾವು ಮುಟ್ಟೋದಿಲ್ಲ ಅದನ್ನು ಯಾವ ಸಂದರ್ಭದಲ್ಲೂ ಅಂತ ಎತ್ತಿಟ್ಟು ಆ ನೆರವಿಗೆ ಬಲ್ಲಂಥ ಕಲಾವಿದರಾಗಲಿ ಸಂಘಟಕರಾಗಲಿ ಸೇರಿಸ್ಬಿಟ್ಟು ನೀವು ಹೀಗೆ ನಿಮಗೇನು ಬೇಕೋ ಮಾಡಿ ಅಂತ ಕೊಟ್ಟರೆ ಕಲೆ ಬೆಳೀಲಿಕ್ಕೆ ಸಾಧ್ಯ ಇರ್ತದೆ. ಈಗ ಇನ್ನೆಲ್ಲೋ ನನಗೆ ದುಡ್ಡು ಬೇಕು ಅಂತಂದು ಇದನ್ನು ತೆಗೆದು ಅದಕ್ಕೆ ಹಾಕೋದಲ್ಲ. ಯಾಕಂದರೆ ನಾವು ಔಷಧವನ್ನು ಏನೇ ಇರಲಿ ಔಷಧಕ್ಕೆ ದುಡ್ಡು ಹಾಕ್ತೇವೆ, ಊಟಕ್ಕಿಲ್ಲದಿದ್ರೂ. ಇದು ಒಂದು ದೊಡ್ಡ ಔಷಧ. ಇದು ಕಲೆ ಅನ್ನೋದು ಒಂದು ದೊಡ್ಡ ಔಷಧ. ಮಾನಸಿಕ ನೆಮ್ಮದಿಗೆ ಬೇಕಿರೋ ಅಂಥದ್ದು, ಮನುಷ್ಯನ ನಡವಳಿಕೆಗೆ ಬೇಕಿರೋ ಅಂಥದ್ದು ಔಷಧ. ಅದಕ್ಕೆ ನಾವು ಒಂದಷ್ಟು ದುಡ್ಡು ಹಾಕಬೇಕಾದ ಅವಶ್ಯಕತೆ ಇದೆ. ಅದು ಅದರಲ್ಲಿಯೂ ಸಮಾಜ ಕೊಡಲಿಲ್ಲ ಅಂದರೆ ಅವಾಗ ಸರ್ಕಾರ ಸ್ಪಂದಿಸಬೇಕು. ಒಂದಷ್ಟು ಮಟ್ಟಿಗೆ ನಡೀತದೆ, ಪೂರ್ಣ ನಡೀತಿಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಅವರ ಅದೇ ಒಂದು ಎಲ್ಲೋ ಒಂದು ಫೋಕಸ್ ಕಾಣಬೇಕು ಅಂತ ಅನಿಸುತ್ತೆ. ಅಂದರೆ ಅದನ್ನು ಅದು ಸಮಾಜಕ್ಕೆ ಅನಿವಾರ್ಯ ಅನ್ನುವ ಸ್ಥಿತಿ ತಲುಪಬೇಕು. ಚಾನಲೈಸ್ ಮಾಡೋದಕ್ಕೆ ಸರ್ಕಾರ ಫೇಲ್ ಆಗ್ತಾ ಇದೆ ಅನ್ನೋದು. ಇತ್ತೀಚೆಗೆ ಕಲಾವಿದರು ಅಂತಂದರೆ ಸರ್ಕಾರದ ಕಣ್ಣಲ್ಲಾಗಿರ್ಬೋದು, ಇಲಾಖೆಯ ಕಣ್ಣಲ್ಲಿ ಕೂಡ ಆಗಿರ್ಬೋದು, ಯಾವುದೇ ಉತ್ಸವಗಳಲ್ಲಿ ನಾವು ಕಲಾವಿದರು ಅಂತ ನೋಡ್ತೀವಿ. ಕೇವಲ ಈ ಸಿನಿಮಾ ಕಲಾವಿದರು, ಸಿನಿಮಾಗೆ ಹಾಡೋವಂಥ ಕಲಾವಿದರು, ಟಾಪ್ ರೇಟೆಡ್ ಆರ್ಟಿಸ್ಟ್ಗಳು ಒಂದು ಕಡೆ ಆಗ್ತಾರೆ. ಬಹಳಷ್ಟು ಜನ ಜಾನಪದ ಕಲಾವಿದರು, ಬಹುಶಃ ಜಾನಪದ ಕಲಾವಿದರ ಒಂದು ಶಾಪ ಅಂತ ಅನಿಸುತ್ತೆ. ಅವ್ರು ಯಾವತ್ತೂ ಒಂದು ಸ್ತರವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಇರೋವಂಥ ಬದುಕಿನ ಒಂದು ಆಧಾರದ ಮೇಲೆ ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಹೋಗ್ತಾರೆ. ಇಲಾಖೆ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಬಹುಶಃ ಪ್ರೈವೇಟಾಗಿ ನಡೆಯೋ ಕಾನ್ಸರ್ಟ್ಸಲ್ಲೂ ಕೂಡ ಇವ್ರನ್ನ ಹೆಚ್ಚು ಜನ ಕೇಳೋವಂಥವ್ರು ಇರಲ್ಲ. ಇದು ಒಂದು ವರ್ಗ. ಆದರೆ ಇನ್ನು ಶಾಸ್ತ್ರೀಯ ಸಂಗೀತವನ್ನು ಮೈಗೂಡಿಸ್ಕೊಂಡಿರುವಂಥ ಕಲಾವಿದರದ್ದು ಮತ್ತೊಂದು ವರ್ಗ. ಬಹುಶಃ ನಾವು ಕಲಾವಿದರು ಅಂತ ಮಾತಾಡ್ತಾ ಹೋದಾಗ ಇಲ್ಲೂ ಕೂಡ ತಾರತಮ್ಯಗಳು ಹೆಚ್ಚಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಇವರ ಪರಿಸ್ಥಿತಿ ಹೇಗಿದೆ ಜಾನಪದ ಕಲಾವಿದರು? ಎಲ್ಲರದ್ದು ಭಾಳ. ಇನ್ಫ್ಯಾಕ್ಟ್ ಈಗ ನಾವು ಈಗೇನು ಹಣ ನೀಡ್ತಿದ್ದೇವೆ ಅದರಲ್ಲಿ ಈಗ ನಾದಸ್ವರದ ಕಲಾವಿದರು ಅವರು ಬರೀ ಮದುವೆಯಲ್ಲಿ ಅಷ್ಟೇ ಕಾಣಿಸ್ಕೊಳ್ಳೋದು. ಆದರೆ ಅವ್ರ ಸಂಗೀತ ಎಷ್ಟೋ ಜನ ಕಲೆಯನ್ನೇ ಸಂಪೂರ್ಣ ಜೀವನಕ್ಕಾಗಿ ಆಧರಿಸ್ಕೊಂಡಿರ್ತಾರಲ್ಲ, ಅವರಷ್ಟೇ ಚೆನ್ನಾಗಿರುತ್ತೆ ಸಂಗೀತ. ಕೆಲವು ಮದುವೆ ಮನೆಗಳಲ್ಲಿ ಹೋದರೆ ಮದುವೆ ಆಗೋದನ್ನು ನೋಡೋದು ಬಿಟ್ಟು ನಾನು ಸಂಗೀತ ಕೇಳಿದ್ದುಂಟು, ಅಷ್ಟು ಚೆನ್ನಾಗಿ ನುಡಿಸು. ಆದರೆ ಅವ್ರಿಗೂ ಈ ಸ್ಥಿತಿಯಲ್ಲಿ ಯಾವ ಶುಭ ಕಾರ್ಯವೂ ಇಲ್ಲ, ಅಶುಭ ಕಾರ್ಯವೂ ಇಲ್ಲ. ಅವ್ರು ಬೇಗ ದುರದೃಷ್ಟವಶ ನಾವು ಅವ್ರನ್ನ ನೆನೆಸ್ಕೊಳ್ಳೋದು ಕೂಡ ಇಂಥ ಸಂದರ್ಭದಲ್ಲಿ. ಸೊ ಹಾಗೆ ನೋಡ್ತಾ ಇಂಥವ್ರು ಈ ಥರದ ವರ್ಗಗಳು ಬಹಳನೇ ಇದೆ. ನೀವು ಅದೆಲ್ಲ ಬಿಡಿ, ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಕಲೆಯಾದ ಯಕ್ಷಗಾನ, ಅಲ್ಲಿ ಇರುವ ಮೇಳಗಳಲ್ಲಿ ಭಾಗವಹಿಸುವ ಎಲ್ಲ ಕಲಾವಿದರು ಬಹಳ ಕೆಟ್ಟ ಸ್ಥಿತಿಯಲ್ಲೇ ಇರ್ತಾರೆ. ಯಾವ ಊರಲ್ಲಿ ತೋಟ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಅನ್ನೋದು ಬೇರೆ. ಬಟ್ ಅಲ್ಲಿಯೂ ಏನೋ ಏಳು ಬೀಳುಗಳಿದ್ದೇ ಇರ್ತದೆ. ಹಾಗಾಗಿ ಅದಕ್ಕಾಗಿ ಮಾಡಿದಂಥ ಅಕಾಡೆಮಿಗಳಾಗ್ಬೋದು, ಅದನ್ನು ನಂಬಿದಂಥ ಜನಗಳಾಗ್ಬೋದು, ಅಥವಾ ಅದನ್ನು ಒಲಿವಿರುವಂಥ ಜನಗಳಾಗ್ಬೋದು, ಪೋಷಿಸಿ ಬೆಳೆಸೋದಷ್ಟೇ ಅಲ್ಲ, ಅದನ್ನು ಒಂದು ಹಂತದಲ್ಲಿ ನಿಲ್ಲೋ ಹಾಗೆ ಮಾಡದೆ ಹೋದರೆ ಇದೆಲ್ಲ ಆಗುತ್ತೆ. ಎಲ್ರಿಗೂ ಏನೂ ಸಿಗ್ತಾಯಿಲ್ಲ. ಇದು ನಮ್ಮ ಭಾಳ ದುರದೃಷ್ಟ. ಯಾಕಂದರೆ ನಾವು ಎಲ್ಲಿಂದ ದುಡ್ಡು ಬರುತ್ತೋ ಅಂಥದ್ರ ಕಡೆ ಗಮನ ಕೊಡೋದು ಸಹಜವಾದ ಪ್ರಕೃತಿ. ಅದನ್ನು ಬಿಟ್ಟು ಇದು ಹಣ ಕೊಡದೇ ಇರ್ಬೋದು. ಆದರೆ ಈಗ ಉದಾಹರಣೆಗೆ ಒಂದು 2 ಗಂಟೆ ಸಂಗೀತ ಕೇಳದೆ ಹೋದರೆ ನನಗೆ ಹುಚ್ಚಿಡ್ದಾಗ ಆಗಿರುತ್ತೆ. ಕೇಳ್ತಾ ಇರ್ತೇನೆ, ಎಲ್ಲ ನೋಡ್ತಾ ಇರ್ತೇನೆ. ಅದು ಎಲ್ಲರಲ್ಲೂ ಇರುತ್ತೆ. ಆ ಒಂದು ಹವ್ಯಾಸ ಬೆಳೆದಾಗ ಮನಸ್ಸಿನಿಂದ ನೀವು ದುಗುಡುಗಳನ್ನು ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳ ಉತ್ಪಾದನೆ ಜಾಸ್ತಿ ಆಗಿದೆ. ಈಗ ನನ್ನ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೂ ಇಡೀ ಎಲ್ಲ ಲ್ಯಾಬ್ಗಳಲ್ಲಿಯೂ ಸಂಗೀತ ಕೇಳೋ ಹಾಗೆ ಮಾಡಿದ್ದು. ಅದು ಡಿಸ್ಟರ್ಬ್ ಆಗಲ್ವ ಅಂತ ನಮ್ಗೆ ಆಡಿಟ್ ಮಾಡೋಕ್ಕೆ ಬಂದವ್ರು ಕೇಳಿದ್ರು. ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ. ಇದು ಎಲ್ಲೋ ಒಂದು ಮನದಟ್ಟಾಗಬೇಕಿದೆ. ಎಲ್ಲ ನಮ್ಮ ಆಳುವ ವರ್ಗಕ್ಕೆ ಅಥವಾ ಸಮಾಜದಲ್ಲಿರುವಂಥ ವರ್ಗಕ್ಕೆ. ಅಂಡ್ ಇನ್ನೊಂದು, ಕಲೆನ ಕುರಿತು ಎಷ್ಟು ಮಾತಾಡಿದ್ರು ನೀವು ಅವ್ರನ್ನ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಡದೆ ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅವರು ಎಕ್ಸಾಕ್ಟ್ಲಿ ಒಂದಿನ ಒಂದು ಊಟ ಮಾಡಲಿಕ್ಕೆ ಆಗದೆ ಇದ್ದರೆ ಧ್ವನಿ ಎಲ್ಲಿಂದ ಬರಬೇಕು? ಆ ರೀತಿಯಲ್ಲಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಒಂದು ಕೈಗಾರಿಕೆಯಲ್ಲಿ ಹೇಗೆ ಮಾಡ್ತೇವೆ, ಕೆಲಸವನ್ನು ಕೈಗಾರಿಕೆಗೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿ ಬೆಳೆಸೋಕ್ಕೆ. ಈಗ ನಮ್ಮ ಇಂಡಸ್ಟ್ರಿ ನಲ್ಲಿಲ್ಲಿ ಒಂದು ದಿವಸ ನೀರು ಬರಲಿಲ್ಲ ಅಂದರೆ ಕೆಲಸ ಎಲ್ಲ ನಿಂತು ಹೋಗುತ್ತೆ ಅಂದರೆ ಓಡೋಗಿ ಬರ್ತೇವೆ. ಆದರೆ ಒಬ್ಬ ಸಂಗೀತಗಾರಂಗೆ ನೆಗಡಿ ಆಗಿದೆ, ಹಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರಿಗೆ ಯಾರು ಔಷಧ ತಂದುಕೊಡೋರು ಇಲ್ಲ ನಮ್ಮಲ್ಲಿ. ಸೊ ಇದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಪೋಷಿಸಿ ಬೆಳೆಸೋವಂಥದ್ದು ನಮ್ಮಲ್ಲಿ ಬೆಳೆದಿಲ್ಲ, ಬೆಳಿಬೇಕಿದೆ. ಅದು ಭಾಳ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತೀವಿ. ಬೇರೆ ದೇಶಗಳು ನಮ್ಮ ಕಲೆನ, ನಮ್ಮ ಸಂಸ್ಕೃತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾತಾಡ್ತೀವಿ. ನಮ್ಮ ಇಡೀ ಭಾರತ ವಿಶ್ವದ ಮಟ್ಟದಲ್ಲಿ ವಿಶ್ವಕ್ಕೆ ಗುರು ಆಗಬೇಕು ಅಂತ ಮಾತಾಡ್ತೀವಿ. ಆದರೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಪೋಷಿಸೋದ್ರಲ್ಲಿ ನಾವೇ ಹಿಂದುಳಿದು ಬಿಟ್ಟಿದ್ದೀವಿ ಅನ್ನೋವಂಥದ್ದು.
ಭಾಳ ಆಶ್ಚರ್ಯ ಆಗಿದ್ದು ನನಗೇನು ಅಂತಂದರೆ ಕಾರ್ಯಕ್ರಮ ನಾವು ಶುರು ಮಾಡಿದಾಗ ಭಾಳಷ್ಟು ಜನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ ಹೇಳಿದಂಥದ್ದು, ನಿಮ್ಮಿಂದ ಸಹಾಯ ಪಡೆದವರು. ನಾವು ಸುಮ್ಮನೆ ಅವ್ರ ಹತ್ರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಫೋನ್ ಮಾಡಿ ಮಾತಾಡಿದ್ವಿ, ಆದರೆ ತಕ್ಷಣ ಅವರು ಓಕೆ ನೀವು ಇಂಥ ಕಲಾವಿದರು ಅಲ್ವಾ ಅಂತ ಹೇಳಿ ಫೋನ್ ಇಟ್ಟು ಇನ್ನೇನು ಯಾವುದೋ ಒಂದು ಮೆಸೇಜ್ ನೋಡಿದ್ರೆ ತಕ್ಷಣ ನಮ್ಮ ಅಕೌಂಟಿಗೆ ಹಣ ಬಂದಿತ್ತು. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸನ ಮಾಡ್ತಾ ಇರೋವಂಥವ್ರು ಅನನ್ಯ ರಾಘವೇಂದ್ರ ಅವರು ಅನ್ನುವಂಥದ್ದು. ಭಾಳ ನನಗೆ ಹೇಗೆ ಈ ಇಷ್ಟು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ಸಾಧ್ಯನಾ ಅಂತ. ಒಂದು ನನಗೆ ನನ್ನ ಅಗತ್ಯಕ್ಕಿಂತ ಹಣ ಸೇರಿದೆ. ಅದು ನನ್ನ ಕೈಗಾರಿಕೆಯಿಂದಿರ್ಬೋದು ಅಥವಾ ನನ್ನ ಜೊತೆಯಲ್ಲಿ ದುಡಿತಿರುವ ನನ್ನ ಹೆಂಡತಿಯಿಂದ ಆಗಿರ್ಬೋದು. ನನ್ನ ಅಗತ್ಯಗಳು ಭಾಳ ವಿಧವಾದದ್ದು. ಇನ್ಫ್ಯಾಕ್ಟ್ ಒಂದೊತ್ತು ಊಟ, ಇನ್ನೊಂದು ಹೊತ್ತು ಹಣ್ಣು ತಿನ್ಕೊಳ್ತೇನೆ. ನಾನು ಇನ್ಯಾವ ಕೋಟ್ಸ್ ದುರಭ್ಯಾಸಗಳು ಇಲ್ಲ. ಉಳಿದಾಗ ನಾವು ಮಾಡುವುದೇನು, ನಮಗೇನು ಸಂತೋಷ ಬರುತ್ತೋ ಅದು ಮಾಡ್ತೀವಿ. ಈಗ ಒಂದು ಮಗುವಿನ ಮುಂದೆ ನೀವು 10 ಬಗೆಯ ಸ್ವೀಟ್ಗಳನ್ನು ಇಡಿ, ಇದು ಯಾವುದೋ ತನಗೆ ಏನೋ ಕಾರಣದಿಂದ ಒಂದು ಇಷ್ಟವಾದ್ದನ್ನು ಪಿಕ್ ಮಾಡುತ್ತೆ. ನಾವುಗಳು ಎಲ್ಲ ಹಾಗೇನೆ. ಸಮಾಜದಲ್ಲಿ 10 ಚಟುವಟಿಕೆಗಳಿವೆ, ನಾವು ಆಯ್ಕೆ ಮಾಡ್ಕೊಳ್ಳೋದು ಒಂದನ್ನು. ನೀವು ಅದರೊಳಗೆ ಹೊಕ್ಕಾಗ ಅದು ಬೆಳಿಬೇಕು ಅನ್ನೋದು ಇಷ್ಟಪಡ್ತೀರ. ಹಾಗೆ ಅಲ್ಲಿಯ ಜನಗಳ ಈಗ ಮನುಷ್ಯನಿಗೆ ಏನಾಗಬೇಕಂತಂದರೆ ನಿಮ್ಮ ಮುಖದಲ್ಲಿ ಸಂತೋಷ ಕೊಂಡು ನಾನು ಸಂತೋಷ ಪಡೋದನ್ನು ಕಲಿಬೇಕು. ನಾನಷ್ಟೇ ಸಂತೋಷವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಸುತ್ತಲೂ ಸಂತೋಷವಾಗಿರೋ ಜನ ಇದ್ದರೆ ನನಗೆ ಅದು ಒಳಿತಾಗ್ತದೆ. ಅದಷ್ಟನ್ನೇ ಇಟ್ಕೊಂಡು ನಾನು ಹೋಗ್ತೀನಿ. ಅವರೆಲ್ಲರೂ ಚೆನ್ನಾಗಿದ್ದರೆ ನಂಗೆ ಒಳ್ಳೆಯ ಸಂಗೀತ ಕೊಡ್ತಾರೆ. ಅದು ಇಲ್ಲದಿದ್ದರೆ ಅವರು ಹಾಡದೇ ಇದ್ದರೆ, ಅವರು ನುಡಿಸದೇ ಇದ್ದರೆ ನಾನೇನು ಕೇಳಲಿಕ್ಕೆ ಸಾಧ್ಯ ಇದೆ? ಏನು ಕೇಳಲ್ಲ. ನೋಡೋಣ, ನೀವು ಇಷ್ಟಪಡುವಂಥ ಸಂಗೀತಗಾರರಲ್ಲಿ ಒಬ್ಬರು ನಮಗೆ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ, ಗುರುತಿಸ್ತೀರಾ ಧ್ವನಿಯನ್ನು? ಸ್ವಾತಿ ಅವರೇ ನಮಸ್ಕಾರ. ಶ್ರೀಧರ್. ನಮಸ್ಕಾರ. ಎಸ್ ಖ್ಯಾತ ಸ್ಯಾಕ್ಸೋಫೋನ್ ಕಲಾವಿದರಾದಂಥ ಶ್ರೀಧರ್ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ಇವತ್ತು ನಮ್ಮ ಬಾಹುಬಲಿ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಅನನ್ಯ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಓಹೋ, ಶಾಬಾಷ್. ಗುಡ್, ಒಳ್ಳೆ ಸರಿಯಾದ ಆಯ್ಕೆ ಬಾಹುಬಲಿಗೆ. ಎಸ್, ಭಾಳಷ್ಟು ಸತಿ ಈ 2.5 ತಿಂಗಳಲ್ಲಿ ಎಲ್ಲರೂ ಕೂಡ, ನಾನೊಬ್ಬ ಕಲಾವಿದೆಯಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ದು, ಕೂಲಿ ಕಾರ್ಮಿಕರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಬೀದಿಲಿ ಇದ್ದಂಥ ನಿರ್ಗತಿಕರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆ, ಇನ್ನು ಬೇರೆ ವರ್ಗದ ಜನರ ಬಗ್ಗೆ ಭಾಳಷ್ಟು ಜನ ಕಾರ್ಪೊರೇಟ್ಗಳು ಯೋಚನೆ ಮಾಡಿ ಅವರನ್ನು ನೋಡ್ಕೋತಾ ಇದ್ದಾರೆ. ಆದರೆ ಕಲಾವಿದರ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಯಾರೂ ಮುಂದೆ ಬರಲೇ ಇಲ್ವಾ ಅಂತ ಅನ್ನೋ ಒಂದು ಪ್ರಶ್ನೆ ಇತ್ತು. ಸೊ ಬಹುಶಃ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಶ್ರೀಧರ್ ಸಾಗರ್? ಖಂಡಿತ. ಮೊದಲನೇದಾಗಿ TV5 ಒಂದು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಬಾಹುಬಲಿ ಕಾರ್ಯಕ್ರಮ ನೋಡ್ತಾ ಇರ್ತೀನಿ. ತುಂಬಾ ಸಮಾಜಕ್ಕೆ ತುಂಬಾ ಕೆಲಸ ಮಾಡೋರನ್ನೆಲ್ಲ ಹುಡುಕಿ ತಗೊಬಂದು ಇಂಟ್ರೂ ಮಾಡ್ತಾ ಇದ್ದೀರಿ. ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ. ಅದ್ರ ಬಗ್ಗೆ ಸ್ವಾತಿ ಅವರೇ, ತಮಗೂ ನಮ್ಮ TV5 ಚಾನೆಲ್ಗೂ ವಿಶೇಷವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನು ನಮ್ಮ ಡಾಕ್ಟರ್ ರಾಘವೇಂದ್ರ ಅವರು, ಕಲಾವಿದರು ಕಷ್ಟ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಮುಂಚೆ ಓಡಾಡಿ ಬರೋ ಒಬ್ಬ ವ್ಯಕ್ತಿ ಯಾರು ಇದ್ರೆ ತುಂಬಾ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ಅದು ನಮ್ಮ ಅನನ್ಯ ಡಾಕ್ಟರ್ ರಾಘವೇಂದ್ರ ಅವರು. ಮೊನ್ನೆ ಒಂದು ದಿವಸ ಸುಮ್ಮನೆ ಹಿಂಗೆ ಲೋಕಾಭಿರಾಮ, ಸುಮ್ಮನೆ ಕೊರೋನಾ ಸ್ಟಾರ್ಟ್ ಆಗಿದೆ. ಕೊರೋನಾ ಅವ್ರಿಗೆ ಜ್ಞಾಪ ಅಷ್ಟೇ. ಅವರು ಅನನ್ಯ ಸಂಸ್ಥೆ ಹುಟ್ಟದಾಗಿಂದನೂ ಬೇಕಾದಷ್ಟು ಕಲಾವಿದರು ಅವರಿಂದ ಸಹಾಯ ತಗೊಂಡಿದ್ದಾರೆ. ಏನೋ ಒಂದು ಹಾರ್ಟ್ ಪ್ರಾಬ್ಲಮ್ ಇರಲಿ, ಏನೋ ಒಂದು ಕಾಯಿಲೆ ಇರಲಿ, ಏನಂತ ಅವ್ರ ಕಲಾವಿದರ ಕಷ್ಟ ನನ್ನ ಕಷ್ಟ ಅಂತ ತಿಳ್ಕೊಂಡು ಮಾಡೋಂಥ ಒಬ್ಬ ಅಪರೂಪದ ವ್ಯಕ್ತಿ. ನಾನು ಅದೇ ಹೇಳ್ತಾ ಇರ್ತೇನೆ, ಒಂದು ಯಾವಾಗಲಾರ ಅವ್ರಿಗೆ ಒಂದೊಂದ್ಸಲ ಪುರಂದರದಾಸರು ಹೇಳಿದಾಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಆಯ್ತಾ ಇಲ್ಲ, ಅದೊಂದು ಮಾಡ್ತಾ ಇದ್ದಾರೆ. ಸಮಾಜದಿಂದ ಬಂದಿದ್ದ ಪೂರ್ತಿ ಸಮಾಜಕ್ಕೆ ಆಲ್ಮೋಸ್ಟ್ ಅವ್ರಿಗೆ ಜಾಸ್ತಿ ಅದೇ ಅವರ ಎಲ್ಲ ಇನ್ನೊಂದ್ಸಲ ಹೇಳ್ತಾ ಇದ್ರು, ತನ್ನ ಅಗಿಗತ್ತಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಾಕಿದೆಲ್ಲ ಸಮಾಜಕ್ಕೆ ಅಂತೇಳಿ. ಹೆಂಡತಿ ಸಂತತಿ 1000 ಆಗ್ಲಿ ಅಂತ ಹೇಳಿದಾಗೆ ರಾಘವೇಂದ್ರ ಅವರ ಸಂತತಿ 1000 ಆಗ್ಲಿ ಅಂತ ನಾವು ಕಲಾವಿದರು ಕೇಳ್ಕೊತಾ ಇದ್ದೀವಿ ದೇವ್ರ ಹತ್ರ. ಆಯ್ತಾ ಇಲ್ಲ, ಮುಂದೆ ಬರ್ತಾರೆ. ಯಾವುದೇ ಕಲಾವಿದರು ಕಷ್ಟ ಅಂತಂದ್ರು ಮುಂದೆ ಬಂದು ಅದಕ್ಕೆ ತುಂಬಾ ಸಹಾಯ ಮಾಡ್ತಾರೆ. ಸುಮ್ಮನೆ ನಾನು ಹಿಂಗೆ ಫೋನ್ ಮಾಡಿ ಸುಮ್ಮನೆ ಲೋಕಾಭಿರ ಮಾತಾಡಿದ್ರೆ ಅದು ನಾನು ಅಕೌಂಟಿಗೆ ಸ್ವಲ್ಪ ತಾವೇ ಮುಂದೆ ನಾವು ಕೇಳಿದ್ದು ಅಲ್ಲ. ಅದು ನನಗೆ ನನ್ನ ಸುಮಾರು ತುಂಬಾ ಜನ ಕಲಾವಿದರಿಗೆ, ನಾನು ಒಬ್ಬನೇ ಅಂತಲ್ಲ, ತುಂಬಾ ಶಿವಮೊಗ್ಗ, ಮೈಸೂರು, ಬೆಂಗಳೂರು ಬಹಳಷ್ಟು ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ. ಇದು ತುಂಬಾ ಅಪರೂಪ, ತುಂಬಾ ಕಷ್ಟ ಮೇಡಮ್. ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಕಲಾವಿದರಿಗೆ ಒಂದು ಧೈರ್ಯ, ನಾವು ಇದೀನಿ ಅನ್ನೋದೊಂದು ಧೈರ್ಯ ಇದೆಯಲ್ಲ, ಅದು ನಮ್ಮ ಡಾಕ್ಟರ್ ರಾಘವೇಂದ್ರ ಅವ್ರು ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅವರು ದೇವ್ರು ಚೆನ್ನಾಗಿಟ್ಟಿರ್ಲಿ ಅವರಿಗೆ.
ಥ್ಯಾಂಕ್ ಯು. ಅದೇ ಹೇಳ್ತಾ ಇದ್ರು ಅವರು, ನಾನು ಕೇವಲ ಒಪ್ಪತ್ತಿನ ಊಟ ಮಾಡೋದು ಅಷ್ಟೇ ಸಾಕು, ನನಗೆ ಅದಕ್ಕಿಂತ ಹೆಚ್ಚಿನ ಆಸೆ ಮಿಂಚಿದ್ದೀನೇನು ಇಲ್ಲ ಅಂತ. ಕಲಾವಿದರು ನಮ್ಮ ಇದಕ್ಕೆ ಒಂದೊಂದು ನಿಜವಾದ ಬಾಹುಬಲಿ ಅವರು. ತುಂಬ ಅದ್ರ ಬಗ್ಗೆ ಹೆಮ್ಮೆ ಪಡ್ತೀನಿ ಅವ್ರ ಬಗ್ಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕಾಗಿ ಭಾಳ ಚೆನ್ನಾಗಿ ಹೇಳಿದ್ರಿ. ಬಹುಶಃ ಎಲ್ಲ ಕಲಾವಿದರ ಬದುಕಿನ ಆಶಾಕಿರಣ ಅಂತ ಹೇಳ್ಬೋದು ನಾನು. ಸಾಮಾನ್ಯವಾಗಿ ಕಲಾವಿದರಿಗೆ ಬೇರೆ ಏನೂ ಬೇಕಾಗಿರೋದಿಲ್ಲ. ಶುರುವಿನಲ್ಲಿ ಒಂದು ವೇದಿಕೆ ಬೇಕು. ಒಂದು ಸರಿಯಾದ ವೇದಿಕೆ ಸಿಕ್ಕಿದ್ರೆ ಸಾಕು, ಮುಂದಿನ ಜೀವನ ನಾನು ನೋಡ್ಕೊತೀನಿ ಅಂತ ಭಾಳಷ್ಟು ಜನ ಕಲಾವಿದರು ಕಾಯ್ತಾ ಇರ್ತಾರೆ. ಅಂತ ಎಷ್ಟೋ ಜನ ಕಲಾವಿದರ ಪಾಳಿಗೆ ನಂದಾದೀಪ ಆಗಿದ್ದೀರಿ ನೀವು ಅನ್ನೋದು ರಾಘವೇಂದ್ರ. ಅದು ಭಾಳ ದೊಡ್ಡ ಮಾತು. ಇದೇನೆಂದರೆ ಇದು ಸ್ವಾರ್ಥ ಕೂಡ. ನಮಗೊಂದು ಒಳ್ಳೆಯ ಸಂಗೀತ ಕೇಳೋವಂಥದ್ದು. ಯಾರೋ ಮಕ್ಕಳು ಬೇಕು ಅಂತ ಬಂದರೆ, ನಾವೆಲ್ಲ ಮುಂಚೆ ಎಲ್ಲ ನಾವು ಚಿಕ್ಕವರು ಇದ್ದಾಗ ನಮ್ಮ ಅವ್ವ ಅತ್ತೆ ಅವ್ರು ಯಾರು ಬಂದರೆ ಚಾಕ್ಲೇಟ್ ತಂದು ಕೊಡೋರು, ಇನ್ನೊಂದು ತಂದು ಕೊಡೋರು. ಈಗ ನಾವು ಅದು ಮಾಡೋಕ್ಕಾಗಲ್ಲ. ಅಪ್ಪ ಅಮ್ಮ ಬೈತಾರೆ, ಹಲ್ಲು ಹುಳುಕಾಗತ್ತೆ, ಚಾಕ್ಲೇಟ್ ಕೊಡಬೇಡಿ ಅಂತ. ಆದರೆ ಈ ಥರದ್ದು ಮಾಡಿಸಿದ್ರೆ ನಿಜವಾಗಿಯೂ ಒಬ್ಬ ಕಲಾವಿದನಿಗೆ 4 ಜನರೆದುರಿಗೆ ತನ್ನ ಕಲೆಯನ್ನು ಪ್ರದರ್ಶಿಸುವಂಥದ್ದಾದರೆ ಅವ ಮನಸ್ಸಿಗೆ ಹಿತ ಇರ್ತದೆ. ಅದನ್ನು ಮಾಡಲೇಬೇಕಾದ್ದು ಅಂತ ಅಂದ್ಕೊಳ್ತೇನೆ ಅಷ್ಟೇ. ನಿಮ್ಮನ್ನು ನೋಡಿದಾಗ ನನಗೆ ಭಾಳಷ್ಟು ಸತಿ ಯು ಆರ್ ಅನಂತಮೂರ್ತಿ ಅವ್ರನ್ನೇ ನೋಡಿದಾಗ ಆಗುತ್ತೆ. ಭಾಳಷ್ಟು ಮುಖ ಹೋಲಿಕೆಗಳು ಇರುವಂಥದ್ದು. ಆ್ಯಂಡ್ ನಿಮ್ಮ ಅವರ ಒಡನಾಟ ಕೂಡ ಭಾಳಷ್ಟು ವರ್ಷಗಳು ನೀವು ಜೊತೆಗಿದ್ದಂಥದ್ದು. ನಿಮ್ಮ ಗ್ರಂಥಾಲಯದಲ್ಲಿ ಕೂಡ ಅವರು ಒಂದಷ್ಟು ಸಜೆಸ್ಟ್ ಮಾಡಿ ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು. ಹೇಗಿತ್ತು ನಿಮ್ಮ ಅವರ ಒಡನಾಟ ಇವತ್ತಿನ ನಮ್ಮ ಪೀಳಿಗೆಗೆ ಹೇಳೋದಾದ್ರೆ? ಅದು ಅದ್ಭುತವಾದ್ದು. ಅಂಥ ವ್ಯಕ್ತಿ ಜೊತೆಯಲ್ಲಿ ಒಡನಾಟ ಇರುವಂಥ ಸಂದರ್ಭ ನನಗೆ ಒದಗಿ ಬಂತಲ್ಲ ಅನ್ನೋದೇ ನನಗೆ ಭಾಳ ಸಂತೋಷವಾಗುವಂಥದ್ದು. ಅವರು ನಮ್ಮ ಅನನ್ಯದ ಸ್ಥಾಪಕ ಅಧ್ಯಕ್ಷರಾಗಿದ್ದಂಥವರು. ಯಾವುದೇ ರೀತಿಯ ಕೆಲಸ ಮಾಡಬೇಕಾದ್ರೆ ಅಥವಾ ಅನುಮಾನಗಳು ಬಂದಾಗ ಒಂದು ಫೋನ್ನಲ್ಲಿ ಉತ್ತರ ಕೊಟ್ಬಿಡೋರು. ಹೇಳು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಯಾವತ್ತೂ ಇರೋದು. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬೆನ್ನತಟ್ಟಿ ಹೌದು ಇದು ಹೀಗೆ ಮಾಡೋಣ ನಾನು ಬರ್ತೇನೆ ಅಂತ ಹೇಳ್ತಿದ್ದವರು. ಪ್ರಾಯಶಃ ಆ ದಿನಗಳಲ್ಲಿ ಅವರು ತಪ್ಪಿಸ್ಕೊಂಡಂಥ ಯಾವ ಕಾರ್ಯಕ್ರಮವೂ ಇರಲಿಲ್ಲ. ಅಂಡ್ ಅವರು ಇದ್ದರೆ ಒಂದು ಸುತ್ತಲೂ ಒಂದು ದೊಡ್ಡ ಚೈತನ್ಯ ಮೂಡಿ ಬಂದಂಗೆ. ಅದು ಬಂದವ್ರಿಗೆ ಸಂತೋಷ ಆಗೋದು. ಜನಗಳು ಅವ್ರನ್ನ ಬಲ್ಲವರು ಕೇಳಿಗರು ಬಂದಾಗ ಅವ್ರುಗಳಿಗೆ ಇವರೇ ಇದ್ದಾರೆ, ನಾವು ಅಲ್ಲಿರಬೇಕು, ನಾವು ಹೋಗಬೇಕು ಅನ್ನೋದು. ಆ್ಯಂಡ್ ಅವರ ಇನ್ನೊಂದು ಅದು ಒಬ್ಬ ನಿಜವಾದ ವ್ಯಕ್ತಿತ್ವದ ಮನುಷ್ಯ, ಬಹಳ ಸೌಮ್ಯ. ಅವರ ಚಿಂತನೆಗಳು ಎಷ್ಟೋ ಜನಕ್ಕೆ ಇಷ್ಟವಾಗದೇ ಇರ್ಬೋದು, ಆದರೆ ವ್ಯಕ್ತಿತ್ವ ಇಷ್ಟವಾಗುವಂಥವ್ರು ಭಾಳ ಜನ ಇದ್ದಾರೆ. ಅವರ ಚಿಂತನೆಗಳನ್ನು ದ್ವೇಷಿಸೋರು ಕೂಡ ಅವರನ್ನು ಒಬ್ಬ ವ್ಯಕ್ತಿಯಾಗಿ ಬಹಳ ಗೌರವಿಸುವಂಥದ್ದಿತ್ತು. ಇಟ್ಸ್ ಮೆಮೊರಬಲ್. ಐ ಜಸ್ಟ್ ಕಾಂಟ್, ಅದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರ ಜೊತೆದು. ಐ ಮಿಸ್ ಹಿಮ್ ಎ ಲಾಟ್. ಆ ಥರ ಅದು ಇದು ಕಾಕತಾಳೀಯ. ಎಲ್ಲೋ ನನಗೂ ಮೊನ್ನೆ ಯಾರೋ ಒಂದು ಫೋಟೋ ಹಾಕಿದಾಗ ನಿಮಗೆ ಅಣ್ಣನ ಅವರು ಅಂತ ಕೇಳಿದ್ದುಂಟು. ಸಂತೋಷ ಅಂದ್ಕೊಂಡೆ. ನನಗೂ ಬೆನ್ನು ತಟ್ಕೊಂಡ್ಬಿಟ್ಟೆ, ತಿಳಿದೇ ಅವ್ರ ಥರ ಕಾಣೋ ಹಾಗಿದ್ರೆ. ಯಾವುದಾದ್ರೂ ಇವತ್ತಿನ ನಮ್ಮ ಯಂಗ್ಸ್ಟರ್ಸಿಗೋಸ್ಕರ ಯಾವುದಾದ್ರೂ ಒಂದು ಅನೆಕ್ಡೋಟ್ ಅವ್ರ ಜೊತೆ ಶೇರ್ ಮಾಡೋದಾದರೆ, ಯಾವುದಾದ್ರೂ ಒಂದು ಹಳೆಯ ವಿಚಾರ ನಿಮಗೆ ಭಾಳ ಕಾಡುವಂಥದ್ದು ಅವ್ರ ಬಗ್ಗೆ ನೀವು ಹೇಳೋದಾದರೆ? ಇಲ್ಲ, ಅವರು ಯಾವಾಗಲೂ ಹೇಳ್ತಿದ್ದಿದ್ದು ಒಂದು, ನೀ ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರು ಅದು ಜನರಿಗೆ ತಲುಪುವಂಥದ್ದು ಅಷ್ಟೇ ಮಾಡು. ನಿನ್ನ ಇಂಡಸ್ಟ್ರಿಯಲ್ಲಿ ನೀನು ದುಡ್ಡು ನಿನಗೆ ತಲುಪತ್ತೆ. ಆ ದುಡ್ಡನ್ನು ನೀನು ಇಟ್ಕೊಂಡು ಅದನ್ನ ಏನು ಮಾಡ್ತೀಯ ಅಂತ ಯೋಚನೆ ಮಾಡು. ಅದು ಸಮಾಜಕ್ಕೂ ಒಳ್ಳೆಯದಾಗತ್ತೆ, ನಿನಗೂ 4 ಒಳ್ಳೆಯ ಹೆಸರು ತರುತ್ತೆ. ಆ್ಯಂಡ್ ನೀನು ಎಂದಿದ್ರೂ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ತಲೆಬಾಗಿಸಿ ನಡೆಯುವಂಥವನಾಗುವಂಥ. ಅಂದರೆ ಅಹಂಕಾರವನ್ನು ತೋರಿಸ್ಕೊಳ್ಬೇಡ ಅನ್ನೋದು ಅವರ ಉದ್ದೇಶವಾಯಿತು. ಇದು ಯಾವತ್ತಿಗೂ ನನಗೆ ಸತ್ಯವಾಗಿ ಕಾಣುತ್ತೆ. ನನ್ನ ಓದಿನ ದಿನಗಳಲ್ಲೇ ಆಗ್ಬೋದು, ಅವಾಗಲೂ ಅವ್ರ ಒಡನಾಟ ಇತ್ತು. ನಂತರದಲ್ಲಿ ಅನನ್ಯ ಇಂಡಸ್ಟ್ರಿ ಪ್ರಾರಂಭ ಮಾಡಿದಾಗಲೂ ಆ ಸಿಂಪ್ಲಿಸಿಟಿಯನ್ನು ನಾನು ಕಂಡೇ ಇಲ್ಲ ಅಂಥ ವ್ಯಕ್ತಿಯಲ್ಲಿ. ಅವರು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು, ಅಂಥ ದೊಡ್ಡ ಹೆಸರು ಮಾಡಿದಂಥವರು, ಲೇಖಕರು, ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು, ಎಷ್ಟು ಸಹಜವಾಗಿ ಮಕ್ಕಳೊಂದಿಗೂ ವ್ಯವಹರಿಸೋರು ಅಂತಂದರೆ ಅದೇ ಒಂದೇ ಮಾತು, ಅವರಿಂದ ಕಲಿಯುವಂಥದ್ದು ಭಾಳ ಇತ್ತು ಅನ್ನೋದು ಅಷ್ಟೇ. ಆ್ಯಂಡ್ ಇದು ಮಾತ್ರ ಅವರು ಅಹಂಕಾರ ಬಿಟ್ಟು ನಿನ್ನ ವಿದ್ಯೆಯನ್ನು ತೋರಿಸೋದು. ವಿದ್ಯೆ ತೋರಿಸದೇ ಇರಬಾರ್ದು, ಅದು ತಪ್ಪಾಗುತ್ತೆ. ಆದರೆ ಅದರದ್ದು ಅಹಂಕಾರದ ಜೊತೆಯಲ್ಲಿ ಸರ್ವ್ ಮಾಡಬೇಡ ಜನಕ್ಕೆ ಅಂತ. ಐ ಥಿಂಕ್ ಆದಷ್ಟು ಅವ್ರು ಹೇಳಿದ್ದನ್ನು ಪಾಲಿಸೋಕ್ಕೆ ಪ್ರಯತ್ನ ಪಡ್ತೇನೆ ಅಂತ ನಾನು ಅಂದ್ಕೊಳ್ತೇನೆ. ನೀವು ಹೇಳ್ತಾ ಇದ್ದ ಹಾಗೆಯೇ ನಿಮ್ಮ ಗ್ರಂಥಾಲಯದ ಬಗ್ಗೆ ಕೂಡ ಮಾತುಕತೆ ಬಂತು. ಬಹುಶಃ ಮಲ್ಲೇಶ್ವರಂ, ರಾಜಾಜಿನಗರ, ಈ ಬೆಂಗಳೂರು ನಾರ್ತ್ನಲ್ಲಿ ಆ್ಯಂಡ್ ಸೌತ್ನಲ್ಲಿ ಕೂಡ ಇರುವಂಥ ಭಾಳಷ್ಟು ಕಲಾವಿದರು ಮತ್ತು ಮೂಲ ಬೆಂಗಳೂರಿಗಿರುವಂಥ ನಾನು ಆಗಲೇ ಹೇಳ್ತಾ ಇದ್ದಂಥದ್ದು.
ಯಾರು ಕೂಡ ನಿಮ್ಮ ಗ್ರಂಥಾಲಯಕ್ಕೆ ಭೇಟಿ ಕೊಡದಿದ್ದವರು ಇರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಅಷ್ಟು ಸಂಗ್ರಹಗಳು, ಅಷ್ಟು ಆರ್ಕೈವ್ಸ್ ಬಹುಶಃ ಸರ್ಕಾರ ಮತ್ತು ದೂರದರ್ಶನ ಹತ್ರವೂ ಕೂಡ ಇಲ್ಲದೆ ಇರುವಂಥದ್ದು ನಿಮ್ಮ ಹತ್ರ ಇದೆ ಅನ್ನುವಂಥದ್ದು. ಏನೇನಿದೆ ಅದರಲ್ಲಿ ಸಂಗ್ರಹಾಲಯದಲ್ಲಿ? ಹೇಗೆ ಶುರುವಾಯಿತು? ಅದು ಪ್ರಾರಂಭವಾದ್ದು ನನ್ನಲ್ಲಿದ್ದಂಥದ್ರಿಂದ ನಂತರದಲ್ಲಿ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು BVK ಶಾಸ್ತ್ರಿಗಳು ಅಂತ. ಅವರು ಸಂಗೀತ, ನೃತ್ಯ, ಚಿತ್ರಕಲೆ ಅವರಿಂದ ಮಾರ್ಗದರ್ಶನ ಪಡೆಯದ ಕಲಾವಿದರಿಲ್ಲ. ಅವ್ರ ಹತ್ರ ಒಂದು ದೊಡ್ಡ ಭಂಡಾರವೇ ಇತ್ತು. ದುರದೃಷ್ಟವಶಾತ್ ಅವರು ಕೊನೆಯ ದಿನಗಳಲ್ಲಿ ಅವರಿಗೆ ಭಾಳ ಕಷ್ಟವಾಗಿ ಆರೋಗ್ಯದ ತೊಂದರೆಯಿಂದಾಗಿ ಆ ಸಂದರ್ಭದಲ್ಲಿ ಅವರು ನಿನಗೇನೇನು ಬೇಕೋ ತೆಗೆದುಕೊಂಡು ಹೋಗುವಂದರು. ಅದು ಒಂದು ಸಾರಿ ನಾವು ತೆಗೆದುಕೊಳ್ಳಿಕ್ಕೆ ಪ್ರಾರಂಭಿಸಿದ ಮೇಲೆ ಭಾಳ ಜನರು ತಮ್ಮ ಮನೆಯಲ್ಲಿದ್ದದ್ದು ಏನು ಮಾಡಬೇಕು ಅಂತ ತಿಳಿದೆ. ಪರ್ಟಿಕ್ಯುಲರ್ಲಿ 2ನೇ ತಲೆಮಾರಿನವರು. ಅಪ್ಪಂಗೆ ಆಸೆ ಇತ್ತು, ಅಮ್ಮಂಗೆ ಆಸೆ ಇತ್ತು, ತಂದುಕೊಟ್ಟಿದ್ದಾರೆ. ಮಕ್ಕಳಿಗೆ ಆಸಕ್ತಿಯೂ ಇಲ್ಲ, ಅಂಥವರೆಲ್ಲ ತಂದುಕೊಟ್ರು. ಸೊ ಅವರಿಗೆ ಬೇಡವಾದ್ದೆಲ್ಲ ನಮಗೆ ಬೇಕಾದ್ದು. ಸೊ ಅದು ಹಾಗೆ ಬೆಳೀತಾ ಹೋಯಿತು. ನಂತರದಲ್ಲಿ ನಾವೇ ಪಬ್ಲಿಷ್ ಮಾಡೋವಂಥದ್ದು, ರೆಕಾರ್ಡನ್ನು ಡಿಜಿಟೈಸ್ ಮಾಡೋವಂಥದ್ದು ಅದು ನಿರಂತರವಾಗಿ ನಡೀತಾ ಇದೆ. ಯಾಕೆಂದರೆ ಈಗಲೂ ಇನ್ನೂ ಸುಮಾರು ಒಂದು 900,000 ಕ್ಯಾಸೆಟ್ಗಳು ಡಿಜಿಟೈಸ್ ಮಾಡಲಿಕ್ಕೆ ಉಳಿದಿದೆ. ಅದು 24 ಗಂಟೆ ಕೆಲಸ ಮಾಡಿದ್ರೂ ಇನ್ನೂ ಜನಕ್ಕೆ ತಲುಪಿಸುವ ಹಂತಕ್ಕೆ ಬರಲಿಕ್ಕೆ ಅಷ್ಟು ಕೆಲಸ ಇರ್ತದೆ. ಹೀಗೆ ಬೆಳೀತಾ ಹೋಯ್ತು. ಈಗ ಹೆಚ್ಚು ಕಡಿಮೆ ಎಲ್ಲರೂ ಅವರು ಮನೇಲಿ ಮನೇಲಿ ಜಾಗ ಇಲ್ಲ ಅಂತಂದರೆ ಇಲ್ಲಿ ತಂದು ಹಾಕ್ಬೋದು ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಂದು ವಿಸ್ತಾರ ಆಗ್ತಾ ಇದೆ. ಬೇರೆಯವರ ಮನೆಯ ಕಸವನ್ನು ನೀವು ರಸವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದೀರಿ ಅನ್ನೋದು ಒಮ್ಮೊಮ್ಮೆ ದುಃಖ ಆಗುತ್ತೆ. ಇಂಥ ಒಂದು ಕಲೆಯ ಶಕ್ತಿಯನ್ನು ಅವ್ರು ಅರ್ಥಕೊಳ್ಳಿಲ್ವಲ್ಲ, ಯಾಕೆ ತಾವೇ ಮಾಡ್ಬೋದಿತ್ತು. ನಾನು ಈಗ ಅವ್ರಿಗೆಲ್ಲ ಹಾಸ್ಯ ಮಾಡಿ ಹೇಳ್ತೇನೆ, ಹೇಗೆ ಡಿಜಿಟೈಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟು ನೀವು ಅದು ಮಾಡಿಬಿಟ್ಟು ನೀವು ಹಾಕ್ಕೊಳ್ಳೋಕೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದಕ್ಕೆ ಜಾಗ ಜಾಸ್ತಿ ಬೇಕಿಲ್ಲ. ನೀವು ಕಂಪ್ಯೂಟ್ರಲ್ಲಿ ಒಂದು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಹಾಕ್ಬಿಟ್ರೆ ಸಾಕು, ಆಮೇಲೆ ನಮಗೆ ಕುಡಿಬೇಕಾರೆ ಅಂತಂದು. ಇಲ್ಲ, ಈಗ ಆಸಕ್ತಿಗಳು ಬಹಳ ಭಿನ್ನವಾಗಿದೆ. ಕೂತು ಕೇಳುವಂಥ ವ್ಯವಧಾನ ಯಾರಿಗೂ ಇಲ್ಲ, ನೋಡುವ ವ್ಯವಧಾನ ಇಲ್ಲ. ಹಾಗಾಗಿ ಜೀವನದ ರೀತಿ ಅದು ಯಾರನ್ನು ಈ ಪ್ರಾಯಶಃ ಈ ಕರೋನಾ ಎಫೆಕ್ಟಿಂದ ನಮ್ಮ ಕಚೇರಿಗಳು, ಅದು ನೃತ್ಯ ಕಾರ್ಯಕ್ರಮಗಳು ಎಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಬಹಳಷ್ಟು ಬಾರಿ ಅವರವರ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಫೇಸ್ಬುಕ್ಕಲ್ಲೋ ಮತ್ತೊಂದು ಕಡೆ ಹಾಕ್ತಾರೆ. ಬಟ್ ಅದು ಎಲ್ಲದಕ್ಕೂ ಒಂದು ಎಸ್ಥೆಟಿಕ್ಸ್ ಅಂತಿದೆ. ಒಂದು ಸಂಗೀತದ ಕಚೇರಿ ನೀವು ನೋಡಬೇಕಂದ್ರೆ ಹೀಗಿರಬೇಕು ಅನ್ನೋವಂಥದ್ದಿದೆ, ನೃತ್ಯ ಅಂದರೆ ಹೀಗಿರಬೇಕು. ಅದು ಬಿಟ್ಟು ಈಗ ಏನೋ ಒಂದು ಮಾಡಿ ನಾವು ನಮ್ಮದು ಅಲ್ಲಿ ಹೆಚ್ಚಿಗೆ ಕಲೆಯನ್ನು ಪ್ರದರ್ಶಿಸೋದಕ್ಕಿಂತ ನಮ್ಮನ್ನು ನಾವು ವಿ ಶುಡ್ ಬಿ ಸೀನ್ ಆಲ್ ದಿ ಟೈಮ್ ಬೈ ಅದರ್ಸ್, ವಿ ಶುಡ್ ಬಿ ಹರ್ಡ್, ಈ ಥರದ ಮನೋಭಾವದಿಂದ ಆಗೋ ಕೆಲಸಗಳು ಜಾಸ್ತಿ ಆಗ್ತಾಯಿದೆ. ಅದು ದಟ್ಸ್ ನಾಟ್ ಗುಡ್ ಫಾರ್ ಆರ್ಟ್. ಆರ್ಟಿಗೆ ಯಾವುದು ಬೇಕಂತಂದರೆ ನಿಜವಾಗಿ ಯಾವ ರೀತಿ ಅದಿರಬೇಕೋ ಅದನ್ನು ನಾವು ಜನಗಳಿಗೆ ಕೊಡೋ ಹಾಗಿರ್ಬೇಕಾಗಲಿ. ಅದರ ಅಪಭ್ರಂಶ ವಸ್ತುವನ್ನು ಕೊಡೋಕ್ಕೆ ಹೋಗಬಾರ್ದು. ಅದೇ ಈ ಸಂದರ್ಭದಲ್ಲಿ ಗೊತ್ತಿಲ್ಲ ಅದು ಹೇಗೆ ಇನ್ನು ಏನೇನು ತಿರುವುಗಳು ಪಡೆಯುತ್ತೆ ಗೊತ್ತಿಲ್ಲ. ಬಟ್ ನನಗೆ ಒಂದು ಆಸೆ ಇದೆ, ಇದೆಲ್ಲದರ ನಡುವೆ ನಾವು ಒಂದು ಟ್ರೆಡಿಷನಲ್ಲಾಗಿ ಹೇಗೆ ಮಾಡ್ತೇವೆ ಹಾಗೇ ರೆಕಾರ್ಡ್ ಮಾಡಿ ಅದನ್ನು ತಲುಪಿಸುವಂಥದ್ದು. ನಾಟ್ ಒಂದು ಮೊಬೈಲ್ ಹಿಡ್ಕೊಂಡು ಏನೋ ಒಂದು ರೆಕಾರ್ಡ್ ಮಾಡಿ ಹಾಕುವಂಥದ್ದು ಬೇಡ ಅಂತ ನಾವು ಮಾಡೋಕ್ಕೆ ಹೋಗಿಲ್ಲ. ಬಟ್ ಮುಂದೆ ಒಳ್ಳೆ ಕಲಾವಿದರನ್ನೆಲ್ಲ ಕರೆಸಿ ಆ ಥರ ಮಾಡಿ ಥಿಮ್ಯಾಟಿಕ್ ಪ್ರೋಗ್ರಾಮ್ಗಳನ್ನು ಕೊಟ್ಟು ಅದು ಜನಕ್ಕೆ ತಲುಪುವ ಹಾಗೆ ಮಾಡಬೇಕಂತ ಅನಿಸ್ತದೆ. ನಿಮ್ಮ ಸಂಗ್ರಹಾಲಯದಲ್ಲಿ ಯಾವಾಗ ಭಾಳ ವಿಡಿಯೋಗಳು ಪ್ರಚಲಿತ ಇಲ್ಲದಂಥ ಸಂದರ್ಭದಲ್ಲೂ ಚೆಂಬೈ ಭಾಗವತರ್ ಇವ್ರು ಹಾಡಿರುವಂಥ ಯೂಟ್ಯೂಬ್ಗಳಲ್ಲೂ ಕೂಡ ಭಾಳ ಕಷ್ಟ ಸಿಗುವಂಥದ್ದು ಅಂಥ ವಿಚಾರಗಳು ಇದೆ ಅನ್ನುವಂಥದ್ದು, ಅಂಥ ಸಿಡಿಗಳು ಇದೆ, ಡಿಜಿಟೈಸ್ ಮಾಡ್ತಾ ಇದ್ದೀರಿ? ಹೌದು, ಇಲ್ಲ ಒಂದಾಗಿದೆ. ಈಗ ಯೂಟ್ಯೂಬಲ್ಲಿ ಸಾಕಷ್ಟು ಸಿಕ್ಕತ್ತೆ. ಅಂದರೆ ಆ ಸಂದರ್ಭದಲ್ಲಿ ನಾವು ಶುರು ಮಾಡಿದ ಸಂದರ್ಭದಲ್ಲಿ ಹೇಗಿತ್ತೋ ಹಾಗಿಲ್ಲ. ಬಹಳಷ್ಟು ಜನ ತಮ್ಮಲ್ಲಿದ್ದಂಥದ್ದನ್ನು ಈಗ ಅದೇ ಈ ರೀತಿ ಹೇಳಿದಾಗ ಅವರು ಹಾಕ್ತಾ ಇದ್ದಾರೆ. ಅದು ಆ್ಯಂಡ್ ಅವರ ವಿಡಿಯೋ ರೆಕಾರ್ಡಿಂಗ್ಗಳು ಸಿಗದಿದ್ದರೆ ಅಟ್ಲೀಸ್ಟ್ ಯಾವುದೋ ಫೋಟೋ ಹಾಕ್ಬಿಟ್ಟು ಅದರ ಹಿನ್ನೆಲೆಯಲ್ಲಿ ಆ ಸಂಗೀತ ಬರೋ ಹಾಗೆ ಮಾಡ್ತಿದ್ದಾರೆ. ಸಾಕಷ್ಟು ಆಸಕ್ತರು ಈಗ ಹುಡ್ತಾ ಇದ್ದಮ್ಮ ಇದರಲ್ಲಿ ತೊಡಗಿಸ್ಕೋತಾ ಇದ್ದಾರೆ. ಅದೊಂದು ಒಳ್ಳೆಯ ಶುಭ ಸೂಚನೆ ಅಂತಲೇ ಅಂದ್ಕೊಳ್ತೇನೆ. ನಮ್ಮಲ್ಲಿ ಇನ್ನೂ ಮಾಡಬೇಕಾದ್ದು ನಮ್ಮಲ್ಲಿಯೂ ಭಾಳ ಇದೆ. ಬಟ್ ಇಲ್ಲಿ ಅಭಿರುಚಿ ಮೂಡಿಸುವಂಥ ಕೆಲಸಗಳು ಭಾಳ ಆಗಬೇಕಿದೆ. ಅಂದರೆ ಜನಕ್ಕೆ ಆಸಕ್ತಿ ತರುವಂಥದ್ದು. ಈಗ ಅದೇ ನನ್ನ ಸಾಕಷ್ಟು ಸ್ನೇಹಿತರು ಸಾಫ್ಟ್ವೇರ್ ಲೈನ್ನಲ್ಲಿರೋವಂಥವ್ರು ವರ್ಕ್ ಫ್ರಮ್ ಹೋಮ್ಕಿನ್ನ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡೋದೇ ಚೆನ್ನಾಗಿತ್ತು, ಇಲ್ಲಿ ಮನೆ ಕೆಲಸ ಇದು ಎರಡೂ ಆಗ್ತಾಯಿದೆ ಅಂತ ಹೇಳಿ ಹಾಸ್ಯ ಮಾಡ್ತಾಯಿದ್ರು. ಅವ್ರಿಗೆ ಈಗ ಯಾವುದಕ್ಕೂ ಅವ್ಯವಧಾನ ಇಲ್ಲ. ಸ್ವಲ್ಪ ಬಿಡುವು ಸಿಕ್ಕರೆ ಏನೋ ಮನೆ ಊಟ ತಿಂಡಿ ಆಗುತ್ತೆ. ಅಲ್ಲಿ ಹೋಗ್ತಿದ್ದಾಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ಭಾಳಷ್ಟು ಜನ ನಮ್ಮಲ್ಲಿಯೂ ತೊಡಗಿಸ್ಕೊಂಡಿದ್ರು.
ಬಂದು ಕೆಲಸ ಮಾಡೋರು, ಕಚೇರಿಗಳನ್ನು ಕೇಳೋರು ಕೆಲಸದ ಅವಧಿ ನಂತರ. ಸೊ ಇದು ಸ್ವಲ್ಪ ಕಾಯಬೇಕಿದೆ, ಇದೊಂಥರ ಸಂಕ್ರಮಣ ಸ್ಥಿತಿ ಅಂತ ಅಂದ್ಕೊಳ್ತೇನೆ. ಇದು ಯಾವ ರೀತಿಯ ತಿರುವುಗಳನ್ನು ಬಹುಶಃ ನಮ್ಮ ಕ್ಯಾಲೆಂಡರ್ನಲ್ಲಿ 2020ನ ಡಿಲೀಟ್ ಇಲ್ಲ, ಮಾಡಬೇಕು. 19 ಆವತ್ತು 21 ಬಂದಾಗಿದೆ ಈಗ. ಈಚೆಗೆ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಭಾಳಷ್ಟು ಜನ ನಾನು ಕಲಾವಿದ್ರ ಜೊತೆ ಮಾತಾಡಿದಾಗಲೂ ಕೂಡ, ಮೊನ್ನೆ ಒಬ್ಬ ಸಿನಿ ಕಲಾವಿದರು ತೀರ್ಕೊಳ್ತಾರೆ. ಅವರು ತೀರ್ಕೊಂಡಾಗ ಅವ್ರ ಬಗ್ಗೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇವರ ಚಿತ್ರ ನೋಡಿದ್ದೆ ಅಂತ ಮಾತಾಡ್ತಾರೆ, ಅವ್ರ ಬಗ್ಗೆ ಫೋಟೋಗಳನ್ನು ಹಾಕ್ತಾರೆ. ಬೇರೆ ಯಾವುದೋ ಸಂಗೀತ ಕಲಾವಿದರು ಕಳೆದ 1 ತಿಂಗಳ ಹಿಂದೆ ತೀರ್ಕೊಂಡಾಗ ಅವ್ರ ಬಗ್ಗೆ ಕೂಡ ಮಾತಾಡಿದ್ದಂಥದ್ದು. ಆದರೆ ಕೇವಲ ನಾವು ಕಲಾವಿದ್ರನ್ನ ಅವರು ಸತ್ತ ನಂತರದಲ್ಲಿ, ಅವ್ರಿಗೆ ವಯಸ್ಸಾದ ಮೇಲೆ ಸತ್ತ ನಂತರದಲ್ಲಿ ಮಾತ್ರ ಅವರನ್ನು ನೆನೆಸ್ಕೊಳ್ಳೋದು, ಅವ್ರ ಬಗ್ಗೆ ಮರುಕ ತೋರಿಸೋದು, ಅನುಕಂಪ ತೋರಿಸೋದು. ಆದರೆ ಅವ್ರು ಬದುಕಿದ್ದಾಗ, ಅವ್ರ ವಯಸ್ಸಾದ ಮೇಲೆ ಅವ್ರನ್ನ ಎಲ್ಲರೂ ಕೂಡ ಮೂಲೆಗುಂಪು ಮಾಡಿಬಿಡ್ತೀವಿ, ಮೂಲೆಗೆ ತಳ್ಳಿಬಿಡ್ತೀವಿ ಅನ್ನುವಂಥದ್ದು. ಇದರಿಂದ ಬಹುಶಃ ಖ್ಯಾತ ಸಾಹಿತಿ KS ನರಸಿಂಹಸ್ವಾಮಿಯವರು ಕೂಡ ಹೊರತುಪಡಿಸಿರಲಿಲ್ಲ. ಅವತ್ತಿಂದ ಇವತ್ತಿನ ತನಕ ನಮ್ಮೆಲ್ಲರ ಮನಸ್ಥಿತಿ ಮತ್ತು ಅವರ ಪರಿಸ್ಥಿತಿ ಒಂದೇ ಥರ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಚಿಂತನೆಗಳು ನಡೀತಾ ಇದೆ? ಇದು ಬಹಳ ದೊಡ್ಡ ಪ್ರಶ್ನೆ, ಒಂದು ರೀತಿ ಯಕ್ಷ ಪ್ರಶ್ನೆ. ಅಂದರೆ ಜನಗಳು ನಾವೆಲ್ಲ ಭಾಳ ವ್ಯಾವಹಾರಿಕವಾಗಿ ಬಿಟ್ಟಿದ್ದೇವೆ. ಇಷ್ಟೇ, ನನಗೇನಾದ್ರು ಅದರಿಂದ ದೊರಕತ್ತೆ ಅನ್ನೋದಾದರೆ ನಾನೇನಾದ್ರು ಅದರಲ್ಲಿ ನನ್ನ ಸಮಯವನ್ನು ಹಣವನ್ನು ವಿನಿಯೋಗಿಸ್ತೇನೆ. ಅಂದರೆ ಆ ಕೊಂಡುಕೊಳ್ಳುವ ಸಂಸ್ಕೃತಿ ಇದೆಯಲ್ಲ, ಅದು ಭಾಳ ಬೇರೂರಿಬಿಟ್ಟಿದೆ ನಮ್ಮದು. ಯಾರೋ ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ನಮಗೆ ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರನ್ನ ಕಡೆಗಾಲದವ್ರಿಗೂ ನೋಡ್ಕೊಳ್ಬೇಕಾದ್ದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಳ್ಳುವ ಮನೋಸ್ಥಿತಿ ಇನ್ನೂ ಬರಲಿಲ್ಲ, ಕೆಲವ್ರಿಗಷ್ಟೇ ಇದೆ. ನನಗೂ ನೀವು ಹೇಳಿದಾಗೆ ಈಗ BVK ಶಾಸ್ತ್ರಿಗಳಂಥವ್ರು, ಆ ಉದ್ದಾಮ ಪಂಡಿತರು, ಅವರ ನೆರವನ್ನು ಪಡೆಯದವರೇ ಇಲ್ಲ. ಅಂಥವರು ಕೂಡ ಕಡೆಯ 3-4 ತಿಂಗಳಲ್ಲಿ ಯಾರೂ ಇಲ್ಲದೆ ಒಂದು ರೀತಿಯಲ್ಲಿ ಕೆಲವೇ ಮಂದಿ ತೀರಾ ಹತ್ತಿರವಾದವರು ಹೋಗಿ ಬರ್ತಾಯಿದ್ರು. ಎಷ್ಟು ಮಟ್ಟಿಗೆ ಅಂದರೆ ಅವರಲ್ಲಿ ಅವ್ರಿಗೆ ಏನಿದೆ ಏನಿಲ್ಲ ಸುತ್ತಮುತ್ತಲು ಗೊತ್ತಾಗದೇ ಇರೋ ಸ್ಥಿತಿ ಕೂಡ ತಲುಪಿಟ್ಟಿದೆ. ಅದಕ್ಕೆ ಈ ಪರ್ಟಿಕ್ಯುಲರ್ಲಿ ಕರೋನಾ ಆದ ನಂತರ ಈ ಥರದ ಈಗ ಶ್ಯಾಮಲಾ ಬಾವಿ ಮೇಡಮ್ ಅವ್ರಿಗೆ ಒಳ್ಳೆಯ ಶಿಷ್ಯವರ್ಗ ಇತ್ತು, ಅವರನ್ನು ಹೋಗಿ ನೋಡಿಕೊಂಡು ಬರೋವಂಥದ್ದು. ಆ ವಯಸ್ಸಿನಲ್ಲಿ ಅಥವಾ ಒಂದು ಕಚೇರಿಯನ್ನು ಕೊಡುವ ಹಂತವೋ ಅಥವಾ ನೃತ್ಯವನ್ನು ಮಾಡುವಂಥ ಹಂತವೋ ದಾಟಿ ಮೂಲೆಗುಂಪಾಗುವಂತಹ ಸ್ಥಿತಿ ಇದ್ದರೆ ಸಮಾಜ ಅಥವಾ ಕಲಾವಿದರು, ಒಟ್ಟಾರೆ ಸಮಾಜ ಅಲ್ಲದಿದ್ದರೂ ಅವರಿಂದ ಪಡೆದಂಥ ಕಲಾವಿದರು ಅವರನ್ನು ಆಗಾಗ್ಗೆ ಹೋಗಿ ಒಂದು ರೀತಿಯಲ್ಲಿ ಉಭಯ ಕುಶಲೋಪರಿಯು ಇವರ ಕಷ್ಟವನ್ನು ಹೇಳ್ಕೊಬೋದು, ಅವರ ಅನುಭವವನ್ನು ಪಡಿಬೋದು, ಅವರ ಇರುವಿಕೆಯ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸ್ಬೋದು. ಅದನ್ನು ಇನ್ಫ್ಯಾಕ್ಟ್ ಈಗ ಒಂದು ವಾರದಿಂದ ಅಷ್ಟೇ ಆ ಚಿಂತನೆಯೂ ಕೂಡ ಬಂದಿದೆ. ಇದು ಕಾಕತಾಳೀಯ, ನೀವು ಆ ಪ್ರಶ್ನೆಯನ್ನು ಕೇಳಿದ್ದು. ನಮ್ಮ ಕಲಾವಿದರ ಸಮೂಹವನ್ನೇ, ನನಗೆ ಇರುವಂಥ ದೊಡ್ಡ ಸಂಖ್ಯೆಯ ಯುವ ಕಲಾವಿದರಿಗೆ ಇದನ್ನು ಒಂದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬಹಳ ಜನ ಮುಂದೆ ಬಂದಿದ್ದಾರೆ. ಅವರ ಕೆಲಸ ಅವರವರ ಜಾಗದಲ್ಲಿ, ಅವರ ಇರುವ ಏರಿಯಾದಲ್ಲಿ ಹೋಗಿ ಆ ಕಲಾವಿದರನ್ನು ಮಾತಾಡಿಸಿ ಅವ್ರಿಗೇನಾದರೂ ಇಂಡೈರೆಕ್ಟಾಗಿ ಈ ನನಗೆ ಭಾಳ ಪ್ಯಾರಲಲ್ಲಾಗಿ ಕಾಣೋದು ನಮ್ಮ ಆಶಾ ಕಾರ್ಯಕರ್ತರು ಕೊರೋನಾ. ಅವರು ಪಾಪ ಯಾರ್ಯಾರ್ದೋ ಮನೆಗೆ ಹೋಗಿ ಅವ್ರನ್ನ ಹಿಂಸೆ ಮಾಡಿ ಕಳಿಸಿದಂಥವ್ರು ಇದ್ದಾರೆ, ಅದು ಬೇರೆ. ಆದರೆ ಅವ್ರ ಉದ್ದೇಶ ಅಲ್ಲಿ ಹೋಗಿ ಯಾರಿಗೆ ಏನಿದೆ ಏನು ಅಂತ ಮುಖ್ಯವಾಗಿ ನಮ್ಮ ಸಹಾಯಕ್ಕೆ ಅವರು ಬರ್ತಾ ಇರ್ತಾರೆ. ಇಲ್ಲಿ ಅದೇ ಥರದಲ್ಲಿ ಈ ಸಂಗೀತಗಾರರು, ಚಿತ್ರಕಲಾವಿದರು ಅಥವಾ ಯಾರೇ ಕಲಾವಿದರು ಅವರು ಆ ಆಶಾ ಕಾರ್ಯಕರ್ತರ ಕೆಲಸವನ್ನು ಅವರವರ ಬೇರೆ ಯಾರಿಗೂ ಎಲ್ರಿಗೂ ಮಾಡೋದು ಬೇಡ, ಅಟ್ಲೀಸ್ಟ್ ಅವರು ನಂಬಿದಂಥ ಕಲೆಯ ಕ್ಷೇತ್ರದಲ್ಲಿಯೇ ಅವ್ರು ಮಾಡಿದ್ರೆ ನಮಗೆ ಕಲೆಯನ್ನು ಕೊಟ್ಟಂಥವರು ನೆಮ್ಮದಿಯಾಗಿ ಕೊನೆ ಕಾಣಲಿಕ್ಕಾಗ್ತದೆ. ಅವ್ರಿಗೊಂದಷ್ಟು ಮನಸ್ಸಿನಲ್ಲಿ ಸಾಂತ್ವನ ಮೂಡ್ತದೆ ಹೋಗುವಾಗ. ಅದು ಬರಬೇಕಿದೆ. ಇದನ್ನು ಒಂದು ಮೂಮೆಂಟಾಗಿ ತಂದುಬಿಟ್ರೆ ಆಮೇಲೆ ಅವರವರೇ ಮಾಡ್ಕೊಳ್ಳೋವಂಥದ್ದು. ಯಾವುದೇ ಸಂಸ್ಥೆ ಬೇಕಂತ ನನಗೆ ಏನು ಅನಿಸಲ್ಲ. ಇದೆಲ್ಲ ಒಳಗಿನಿಂದ ಹುಟ್ಟಬೇಕು. ಆ ಹುಟ್ಟಿಸುವಂಥ ಕೆಲಸವನ್ನು ಸಂಸ್ಥೆಗಳು ಮಾಡಬೇಕು. ಅದಾದಮೇಲೆ ಐ ಥಿಂಕ್ ಎಲ್ರಿಗೂ, ಯಾಕಂದರೆ ಕೆಟ್ಟ ಮನಸ್ಸೇನಿಲ್ಲ, ಆದರೆ ಮಾಡಬೇಕು ಅಂತ ತೋಚಲ್ಲ. ಸೊ ಅದನ್ನು ಮಾಡಿ ಬಿಡಬೇಕು ನಾವು. ನಿಜವಾಗ್ಲೂ ಭಾಳಷ್ಟು ಜನ ಕಲಾವಿದರು ಸ್ವಯಂ ಪ್ರೇರಿತವಾಗಿ ನಮಗೆ ಬಾಹುಬಲಿ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಭಾಳಷ್ಟು ಇವ್ರನ್ನ ಕರೆಸಿ ಅನ್ನೋಂಥ ರೆಕಮೆಂಡೇಷನ್ಸ್ ಬರೋದು. ಆದರೆ ಭಾಳಷ್ಟು ಜನ ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಮೆಸೆಂಜರ್ಗಳಲ್ಲಿ ಭಾಳಷ್ಟು ಜನ ನಿಮ್ಮಿಂದ ಸೌಲಭ್ಯವನ್ನು ಪಡ್ಕೊಂಡವರು ಮೆಸೇಜ್ ಮಾಡಿ ಹೇಳಿದಂಥದ್ದು, ಇಂಥ ಸಂದರ್ಭದಲ್ಲಿ ನಮಗೆ ನೆರವಾಗಿದ್ದಾರೆ ಅನ್ನುವಂಥ ವಿಚಾರ. ಈ ಒಂದು ಕೊರೋನಾ ವಿಚಾರವಾಗಿ ಮತ್ತು ನಿಮ್ಮ ಸೇವೆ ಅಂತ ನಾನು ಹೇಳೋದಿಲ್ಲ, ನೀವೇ ಹೇಳಿದ ಹಾಗೆ ನನಗೆ ಎಷ್ಟಿದೆಯೋ ನಾನು ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದು. ಇನ್ನು ಏನು ಕೆಲಸಗಳು ನಡೀತಾ ಇದೆ? ಕೆಲಸಗಳಂತ
ಅದನ್ನೇ ಈಗಿನ ಸದ್ಯದ ಸಂದರ್ಭದಲ್ಲಿ ಅಂದ್ಕೊಂಡ ಸಾಕಷ್ಟು ಯೋಜನೆಗಳಿಗೆ ನಾನಿನ್ನೂ ಒಂದು ಸಣ್ಣ ವಿರಾಮ ಹಾಕಿದ್ದೇನೆ. ಕಾರಣ ಇಷ್ಟೇ, ಇದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅರಿವಿಲ್ಲ. ಒಂದು ಈಗ ಮುಖ್ಯವಾಗಿ ಕಾಣೋದು ವೆಲ್ಫೇರ್ ಸ್ಕೀಮ್ ಮಾತ್ರ ನನಗೆ. ಅಂದರೆ ಕೆಟ್ಟ ಸ್ಥಿತಿಯಲ್ಲಿ ಆರ್ಥಿಕವಾಗಿ ಆಗಲಿ ಅಥವಾ ಇತರೆ ಅಂತ ಆರೋಗ್ಯದ ದೃಷ್ಟಿಯಿಂದ ತೊಂದರೆ ಅನುಭವಿಸ್ತಿರೋರಿಗೆ ಏನು ಮಾಡ್ಬೋದು ಸಮಾಜದಿಂದ ಅನ್ನುವಂಥದ್ದು. ಯಾಕೆಂದರೆ ಈಗ ಒಂದು ಸಂಗೀತಕ್ಕಾಗಿ ಇದು 10 ಸಂಸ್ಥೆಗಳಿದೆ. ಯಾರು ಆಯ್ಕೆ ಮಾಡಿಕೊಳ್ಳದೇ ಇರುವಂಥ ಕ್ಷೇತ್ರಗಳಿದೆ, ಎಲ್ಲಿ ನೆರವು ಬೇಕಿರುವಂಥದ್ದಿದೆ, ಮೂಲತಃ ಕಲಾವಿದರಿಗೆ ಅವುಗಳನ್ನು ಸ್ವಲ್ಪ ಬಲಪಡಿಸಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಈಗ ಆ ದೃಷ್ಟಿಯಿಂದಲೇ ಒಂದು ಅವ್ರನ್ನ ಈ ನಮ್ಮ ಕಲಾವಿದ ಮಿತ್ರರೇ ಯುವಕರು ಯುವತಿಯರು ಹೋಗಿ ಅವ್ರ ಹತ್ರ ಮಾತಾಡುವ ನೆವದಲ್ಲಿ ಅವರ ಸಂಕಷ್ಟಗಳನ್ನು ತಿಳಿದುಕೊಂಡು ಆ ರೀತಿ ಅವರಿಗೆ ನಾವು ಏನು ಮಾಡ್ಬೋದು ಅನ್ನೋದು. ಒಬ್ಬೊಬ್ರದ್ದು ಈಗ ಜನರಲ್ಲಾಗಿ ದುಡ್ಡು ಕೊಟ್ಟರೆ ಆರಾಮಾಗಿರ್ತಾರೆ ಅನ್ನೋವಂಥದ್ದಿಲ್ಲ. ಎಷ್ಟೋ ಜನಕ್ಕೆ ದುಡ್ಡು ನಮಗೇನು ಬೇಡ ಅನ್ನೋರು ಇರ್ತಾರೆ. ಸೊ ಬಟ್ ಹೋದಾಗ ಯಾವ ರೀತಿ ನೆರವಾಗ್ಬೋದು ಅನ್ನೋಂಥ ಒಂದೊಂದು ಒಬ್ಬೊಬ್ಬರನ್ನು ಗುರುತಿಸ್ಕೊಂಡು ದೆನ್ ಅವರಿಗೆ ಎಲ್ಲಿ ನೆರವು ಬೇಕೋ ಅದನ್ನು ಕೊಡುವಂಥದ್ದು. ಅದು ಒಂದು. ಎರಡನೇದು, ಅಭಿರುಚಿಗೊಳಿಸ್ಲಿಕ್ಕೆ ಮುಂಚೆ ಭಾಳ ಹಿಂದೆ ಪ್ರಾರಂಭ ಮಾಡಿದ್ವಿ ಶಾಲೆಗಳಲ್ಲಿ ಕಾರ್ಯಕ್ರಮ. ಅದನ್ನು ಮತ್ತೆ ಪ್ರಾರಂಭಿಸಬೇಕು ಅಂತ ಇದ್ದೇವೆ. ಈಗ ಭಾಳ ಜೀನಿಯಸ್ ಆಗಿರೋ ಮಕ್ಕಳುಗಳು ನೀವು ನೋಡಿರ್ಬೋದು, ಈ ಟಿ ವಿ ಮಾಧ್ಯಮದಲ್ಲಿ ಫೇಸ್ಬುಕ್ಕಲ್ಲಿ ಹಾಡ್ತಿರ್ತಾರೆ, ಬರ್ತಿರ್ತಾರೆ. ಅವರು ಭಾಳ ಬೇಗ ಮೇಲೆ ಹೋಗಿಬಿಡ್ತಾರೆ. ಆದರೆ ಅದನ್ನು ಮಾದರಿಯಾಗಿ ಇಟ್ಕೊಂಡು ನಾನು ಹಾಗೆ ಆಗ್ಬೋದು, ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹುಡುಗರಲ್ಲಿ ಮಕ್ಕಳಲ್ಲಿ ಆಸೆ ಹುಟ್ಟಿಸೋವಂಥ ಕೆಲಸವನ್ನು ನಾವು ಮಾಡಬೇಕು. ಬರೀ ಒಂದು ಕಾಂಪಿಟೇಷನ್ನಿನ ಏನೋ ಕುರುಹುಗಳನ್ನು ಅಲ್ಲಿ ತಂದು ಬಿಟ್ಟು ನಿನಗೆಲ್ಲ ಆಗುತ್ತೆ, ಅವ್ರ ಹಾಗೆ ನಿನಗೆ ಬೇರೆ ಮಾಡ್ಕೊ ನೀನು ಅಂತ ಹೇಳುವುದು ಬಹಳ ಸಹಜವಾಗಿ ಕಾಣ್ತೇವೆ. ಅದಲ್ಲದೆ ನೀವು ಎಷ್ಟು ತಿಳಿದ್ರೂ ಅನುಭವಿಸೋದನ್ನು ಕಲ್ತ್ರೆ ನೀವು ಅದೇ ಹೇಳಿದ್ವಿ, ಕಲಾವಿದನಾಗೇ ಇರಬೇಕಂತೇನಿಲ್ಲ. ಕಲೆಯನ್ನು ಅನುಭವಿಸೋದು, ಅದರಿಂದ ಸಂತೋಷ ಪಡೋದು ಕಲ್ತ್ರೆ ಸಾಕು ಅನಿಸುತ್ತೆ. ಮಕ್ಕಳುಗಳನ್ನು ಆ ಮಟ್ಟಕ್ಕೆ ತೊಗೊಂಡು ಹೋಗಬೇಕು. ಎಲ್ಲ ರೀತಿಯ ಕಲೆಯನ್ನು ಅದರಲ್ಲಿ ತಂದು ಒಳಗೊಂಡ ಹಾಗೆ ಮಾಡಬೇಕು. ಹಣವನ್ನು ಹೊರತುಪಡಿಸಿ ನೀವು ಕಲಾವಿದರಿಗೆ ಆರೋಗ್ಯವನ್ನು ಕೊಡ್ತಾ ಇದ್ರಿ ಅನ್ನುವಂಥದ್ದು, ಆರೋಗ್ಯಧಾರ ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡು ಭಾಳಷ್ಟು ಜನ ಕಲಾವಿದರು ಚೆನ್ನಾಗಿದ್ದಾಗ ನಾವು ಅವರನ್ನು ನೋಡೋ ದೃಷ್ಟಿಕೋನ ಬೇರೆ. ಆದರೆ ಹಾಸಿಗೆ ಹಿಡಿದಾಗ ತೀರಾ ಒಂದೊಂದು ರೂಪಾಯಿಗೂ ಕೂಡ ಕಂಡುಬಿಡುವಂಥ ಪರಿಸ್ಥಿತಿ ಬಂದಿರುತ್ತೆ ಕಲಾವಿದರಿಗೆ. ಇದು ಇಲ್ಲ, ಭಾಳ ಜನಕ್ಕೆ ಅದು ಬೇಕಿರ್ತದೆ. ಅಂದರೆ ನನಗೆ ಭಾಳ ಮನಸ್ಸಿಗೆ ಇವತ್ತು ಘಾಸಿ ಆಗುವಂಥದ್ದು, ನಾವು ಮೊದಲನೇ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತರಾಗಿದ್ದಂಥ ಒಬ್ಬ ಕಲಾವಿದರಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ನಾವು ಒಟ್ಟು ಒಂದು 60-70 ಕಲಾವಿದರು ಭಾಗವಹಿಸಿದ್ರು ಆ ಕ್ಯಾಂಪಲ್ಲಿ. ಎಲ್ರಿಗೂ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿ ಎಲ್ಲ ಮಾಡಿತ್ತು. ಇವರೊಬ್ಬರಿಗೆ ಅವ್ರಿಗೆ ಏನು ಸರ್ ಹೀಗಾಗ್ಬಿಡ್ತಲ್ಲ ಅಂತಂದಾಗ, ಇಲ್ಲ ನೀವು ಮಾಡಿದ್ದು ಒಳ್ಳೆ ಕೆಲಸ, ನನಗೀಗ ಇನ್ನೆಷ್ಟು ಟೈಮ್ ಇದೆ ಅಂತ ಗೊತ್ತಾಯಿತು, ನಾನು ಅಷ್ಟು ಟೈಮ್ ಒಳಗೆ ಎಲ್ಲ ನಾನು ಏನೇನು ಮಾಡಬೇಕು ಮುಗಿಸೋಗ್ತೀನಿ ಅಂತಂದು. ಈ ಥರದ್ದು ಮಾತುಗಳು ನನಗಿನ್ನೂ ಅದು ಮರೀಲಿಕ್ಕಾಗಿಲ್ಲ ಅವ್ರದ್ದು. ಒಮ್ಮೊಮ್ಮೆ ಗಾಬರಿ ಹುಟ್ಟುತ್ತೆ. ನಾವೇನೋ ಮಾಡಲಿಕ್ಕೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಜನಗಳು ಕೆಲವರು ಅದು ಹೇಗಾಯ್ತಂದರೆ ಅನನ್ಯದ ಆರೋಗ್ಯಧಾರ ಕ್ಯಾಂಪ್ ಓದಲಿಕ್ಕೆ ಅವ್ರಿಗೆ ಕ್ಯಾನ್ಸರ್ ಬಂದುಬಿಡ್ತು ಅಂತ ಹೇಳಿದವರು ಇದ್ದಾರೆ. ಅಂದರೆ ಭಾಳ ಸಂಕುಚಿತ ಮನೋಭಾವದಿಂದ ನೋಡುವಂಥವ್ರು ಇದ್ದಾರೆ. ಬಟ್ ಅದನ್ನು ಎದುರಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ಈ ಒಂದು ನೆರವಿಗೆ ಹೋಗುವಂಥದ್ದು ಅದೇ ಈ ಒಂದು ಕಾರ್ಯಕ್ರಮದಿಂದ ನನಗೆ ಅಲ್ಲಿ ಆದಷ್ಟು ಕಲಾವಿದರನ್ನೇ ಇನ್ವಾಲ್ವ್ ಮಾಡಿ ಅವ್ರ ಕೈಲೇ ಅದನ್ನು ಮಾಡಿಸ್ಬೇಕು ಅಂತ ಇದೆ. ಅದು ಹಾಗೆ ಅವರು ಒಪ್ಕೊಂಡು ಭಾಳ ಸಂತೋಷವಾಗಿ ಮಾಡ್ತೇವೆ. ನಾವು ಎಲ್ಲ ಹೇಳ್ತೇವೆ, ನಮಗೆ ಏರಿಯಾ ಹೇಳಿಬಿಡಿ, ಆ ಏರಿಯಾದಲ್ಲಿ ಯಾರ್ಯಾರು ಇದ್ದಾರೆ ನಾವೆಲ್ಲ ನೋಡಿ ನಿಮಗೆ ರಿಪೋರ್ಟ್ ಮಾಡ್ತೇವೆ ಅನ್ನುವಂಥದ್ದು ಮಾಡಬೇಕಿದೆ. ಅದು ಸಮಾಜಕ್ಕೆ ಕಲೆಯನ್ನು ಕೊಡುವುದು ಒಂದು ಬಗೆ, ಆದರೆ ಕಲೆಯಿಂದ ನಮಗೇನು ಸಿಕ್ಕತ್ತೆ ಅದನ್ನು ಪಡ್ಕೊಳ್ಳೋದು ಇನ್ನೊಂದು. ಕಲೆಯಿಂದ ಪಡ್ಕೊಳ್ಳೋದನ್ನು ಭಾಳ ಜನ ಯೋಚನೆ ಮಾಡೋದಿಲ್ಲ. ಏನೋ ಭಾಳಷ್ಟು ಬಾರಿ ಏನೋ ಚೆನ್ನಾಗಿ ಕೇಳೋಣ ಹೋಗೋಣ ಅಂತ, ಅದನ್ನು ದಾಟಿಯೂ ಇರುತ್ತೆ ಅಲ್ಲಿ. ಎಸ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಭಾಳ ಕಷ್ಟಪಡಬೇಕಾಯಿತು ನಿಮ್ಮನ್ನು ಕನ್ವಿನ್ಸ್ ಮಾಡಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂಥದ್ದು. ಗೊತ್ತು, ಭಾಳ ಯಾವ ಪಬ್ಲಿಸಿಟಿಗೂ ಕೂಡ ಮಿಂಚಿದ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಆದರೆ ಇದನ್ನು ತೋರಿಸುವಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆಗಿದ್ದಂಥದ್ದು. ನೀವೆಷ್ಟು ಸಿಂಪಲ್ಲಾಗಿ ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಿ ಅನ್ನೋಂಥದ್ದು ನಿಮ್ಮ ಮಾತುಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಭಾಳಷ್ಟು ಜನ ನಾವು ಬರೀ ಕಲಾ ಪೋಷಕರನ್ನು ಕಾನ್ಸರ್ಟ್ಸಿಗೆ ಹೋಗಿ ಅವರನ್ನು
ಬೆನ್ತಟ್ಟಿ ಬರುವಂಥ ಭಾಳಷ್ಟು ಸಂಘ ಸಂಸ್ಥೆಗಳನ್ನು ನೋಡಿದ್ದೀವಿ. ಆದರೆ ಒಬ್ಬ ಕಲಾವಿದನ ಹುಟ್ಟಿನಿಂದ ಅವನ ಅಂತ್ಯದವರೆಗೆ ನೀವು ಆತನ ಬದುಕಿನಲ್ಲಿ ಎಷ್ಟೆಲ್ಲ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಅನ್ನೋದು ನಿಮ್ಮ ಮಾತುಗಳು ಮತ್ತು ನಿಮ್ಮ ಸಂಸ್ಥೆಯ ಮೂಲಕ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಕರ್ನಾಟಕದ ಸಹಸ್ರಾರು ಕಲಾವಿದರು ಇವರಿಂದ ನೆರವನ್ನು ಪಡೆದಿದ್ದಾರೆ. ಕಲಾವಿದನ ಹುಟ್ಟಿನಿಂದ ಕಲಾವಿದನ ಅಂತ್ಯದವರೆಗೂ ಆತನನ್ನು ಪೋಷಿಸಿ ಪಾಲಿಸಿ ಬೆಳೆಸುವಂತಹ ಕೆಲಸದಲ್ಲಿ ಡಾಕ್ಟರ್ ಅನನ್ಯ ರಾಘವೇಂದ್ರ ಅವರು ನಿರತರಾಗಿದ್ದಾರೆ. ಮೂಲತಃ ಜಿಯಾಲಜಿಕಲ್ ಇಂಡಸ್ಟ್ರಿಯನ್ನು ನಡೆಸ್ತಾ ಇರೋರು ಆದರೂ ಕೂಡ ಕಲಾವಿದರು ಮತ್ತು ಕಲೆಯ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಕೋವಿಡ್ನಂಥ ಮಹಾಮಾರಿ ಇಡೀ ವಿಶ್ವಕ್ಕೆ ಅಪ್ಪಳಿಸಿದಾಗ ಕಲಾವಿದರಿಗೆ ಯಾರೋ ನೆರವಾಗ್ತಾರಾ ಅಂದಾಗ ಇವರು ನೆರವಾದರು. ಇನ್ನಷ್ಟು ಇವರ ಕೆಲಸ ಹೀಗೆ ಮುಂದುವರಿಸಲಿ, ಲಕ್ಷಾಂತರ ಹಣವನ್ನು ಇದಕ್ಕೋಸ್ಕರ ಖರ್ಚು ಮಾಡಿ ಕಲಾವಿದರಿಗೆ ಅವರು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗಲಿ, ಅವರು ಸ್ವಾಭಿಮಾನದಿಂದ ಈ ಸಮಯದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗಲಿ ಅಂತ ಶ್ರಮಿಸ್ತಾ ಇದ್ದಾರೆ. ಹಾಗಾದರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಬಾಹುಬಲಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.